तत्रैव शिरो मदीयम् तत्रैव पदद्वयं ते शान्तिः शान्तिः ಶಾಂತಿಃ. ಆ ತಾಯಿಯ ಆಶೀರ್ವಾದ, ಆ ತಾಯಿಯ ಪ್ರೀತಿ, ಆ ತಾಯಿಯ ಗೈಡೆನ್ಸ್, ಆ ತಾಯಿಯ ಒಂದು ಗುಣಗಳು ನಮ್ಮೆಲ್ಲರ ಮನೆಗಳಲ್ಲಿ ತುಂಬಿ ಸಂಕ್ರಾಂತಿ ಅನ್ನೋದು ಬರೀ ಹವ್ಯಕರಲ್ಲ, ನಮ್ಮೆಲ್ಲರ ಪ್ರೀತಿಯ ಸಂಕ್ರಾಂತಿ ಆಗ್ಲಿ ಅಂತ ಇವತ್ತು ಎಲ್ಲರಲ್ಲಿ ಬೇಡ್ಕೊಳ್ತಾ ಈ ಪ್ರೋಗ್ರಾಮ್ ನ ಶುರು. ಉಪನ್ಯಾಸ ಅಂತ ಹೇಳಿದ್ರು ರಮಾನಂದ್ ಅವರು. ಆ ಉಪನ್ಯಾಸ ಅನ್ನೋಕ್ಕಿಂತನೂ ನನಗಿಷ್ಟವಾಗಿರುವಂತದ್ದು ಒಂದು ಸಂಭಾಷಣೆ, ಇಂಟರಾಕ್ಟಿವ್ ಸೆಷನ್ ಅನ್ನೋದು. ಯಾಕಂದ್ರೆ ಇಲ್ಲಿದ್ರೆ ಒಂದಾ ಸ್ಟೇಜ್ ಮೇಲೆ, ಈಗಂತೂ ಝೂಮ್ ಅಲ್ಲಿ ಮಾಡ್ತಾ ಇದೀವಿ, ಝೂಮ್ ಒಂದ್ ಕಡೆಯಿಂದ ನಾನ್ ಮಾತಾಡೋದು, ಇನ್ನೊಂದ್ ಕಡೆಯಿಂದ ನೀವ್ ಕೇಳಿಸ್ಕೊಳ್ಳೋದು, ಅದು ಬೋರ್ ಆಗ್ಬಾರ್ದು. ಬಟ್ ಇದ್ರ ಮುಂಚೆ ಎಲ್ರಲ್ಲಿ ಒಂದು ಕೋರಿಕೆ ಮಾಡ್ಕೋಬಹುದು ಅಂತ ಅನ್ಕೊಂಡಿದೀನಿ, ನಮ್ಮವರು ಅಂತ. ಎಲ್ರು ನಿಮ್ ವಿಡಿಯೋಸ್ ಆನ್ ಮಾಡ್ತೀರಾ, ಏನ್ ಬೇಕಾದ್ರೂ ಮಾಡ್ತಾ ಇರಿ, ಅಡಿಗೆ ಮಾಡ್ತಾ ಇರಿ, ಅಥವಾ ನೀವು ಬೆಡ್ರೂಮ್ ಅಲ್ಲಿ ಇರ್ಬೋದು, ಅಥವಾ ನೀವು ಟಿವಿ ನೋಡ್ತಾ ಇರ್ಬೋದು, ನಂಗೆ ಬೇಜಾರಿಲ್ಲ. ಖಂಡಿತವಾಗ್ಲೂ ನಿಮ್ ವಿಡಿಯೋಸ್ ಆನ್ ಮಾಡಿದ್ರೆ ನಿಮ್ಮಲ್ಲಿ ಇರುವಂತಹ ಒಂದು ಎನರ್ಜಿ ಅಂತ ಏನ್ ಹೇಳ್ತೀವಲ್ಲ, ಮುಖ ನೋಡಿದಾಗ ಬರುವಂತದ್ದು, ಅದು ಬೇರೆನೆ. ಅದು ನೋಡಿ, ವಾ, ವೆರಿ ಗುಡ್. ಐ ಸಿ ಮೆನಿ ಪೀಪಲ್ ಸ್ವಿಚಿಂಗ್ ಆನ್ ವಿಡಿಯೋಸ್. ಥ್ಯಾಂಕ್ ಯು ಸೋ ಮಚ್. ದಿಸ್ ಎನರ್ಜಿ ಸಮಥಿಂಗ್ ಇಸ್, ಏನು ಇನ್ನೊಂದೇ ಖುಷಿ ಕೊಡುತ್ತಲ್ವಾ ಮುಖ ನೋಡಿ ಮಾತಾಡ್ತಾ. ಝೂಮ್ ಅಲ್ಲಾದ್ರೂ ಮುಖ ನೋಡ್ತಿದೀವಿ ಅನ್ನೋ ಒಂದು ಖುಷಿ ಇರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಸ್ವಿಚಿಂಗ್ ಆನ್ ವಿಡಿಯೋಸ್. ಇಟ್ ಮೇಕ್ಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಶುರು ಮಾಡೋ ಮುಂಚೆ, ಇವತ್ತು ಭಾನುವಾರ, ಅದು 7:30 ಆಗಿದೆ. ಸಂಕ್ರಾಂತಿಗೆ 2 ದಿನ ಇದೆ. ನೀವೆಲ್ರು ಇನ್ನೆಲ್ಲೋ ಇರ್ಬೋದಿತ್ತು, ಧನ್ಯೋತ್ಸವ ನಡೀತಾ ಇದೆ ಅಲ್ವಾ, ಒಳ್ಳೆ ಊಟ ಕೂಡ ಇದೆ. ಬಟ್ ಸ್ಟಿಲ್ ನೀವೆಲ್ರು ಇಲ್ಲಿದ್ದೀರಾ ಅಲ್ಲ ಇವತ್ತು. ಯಾಕಿದ್ದೀರಾ? ಏನೋ ಇದರಿಂದ 1 ಗಂಟೆಯಲ್ಲಿ ನಮ್ಮ ಜೀವನದಲ್ಲಿ ನಾವೇನೋ ಒಂದು ವ್ಯಾಲ್ಯೂ ಅಡಿಷನ್ ಮಾಡ್ಕೋಬಹುದು ಅನ್ನೋ ಒಂದು ಭಾವನೆ, ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ ಇಂದ ಇಲ್ಲಿದ್ದೀರಾ. ಸೊ ಇದಕ್ಕೆ ನಾನ್ ಎಷ್ಟೇ ಧನ್ಯವಾದ ಹೇಳಿದ್ರು ಖಂಡಿತ ಸಾಕಾಗಲ್ಲ. ನೀವೆಲ್ರು ನಿಮಗೋಸ್ಕರ ಇವತ್ ಚಪ್ಪಾಳೆ ತಟ್ಕೋಬೇಕು. ಯಾಕಂದ್ರೆ ನೀವೆಲ್ಲಿದ್ದೀರಾ, 47 ಜನ, ಸುಲಭ ಅಲ್ಲ ಇದು ಇಷ್ಟೊತ್ತಿಗೆ ಕೂತ್ಕೊಳ್ಳೋದು. ಸೊ ಖಂಡಿತವಾಗ್ಲೂ ನಾ ತಟ್ತೀನಿ, ನೀವೆಲ್ರು ನಿಮಗೋಸ್ಕರ ಚಪ್ಪಾಳೆ ತಟ್ಕೊಳ್ಳಿ. ಬಿಕಾಸ್ ಇಟ್ಸ್ ರಿಯಲಿ ನೈಸ್ ದಟ್ ಯು ಆಲ್ ಆರ್ ಹಿಯರ್. Extremely grateful that you are here, and I acknowledge each and everyone for your presence. So thank you so much. ಖಂಡಿತವಾಗ್ಲು ಈ ವಿಡಿಯೋಸ್ ಆನ್ ಮಾಡಿದೀರಾ, ಸೊ ಖುಷಿ ಆಗ್ತಿದೆ. ಇನ್ನಷ್ಟು ನನಗ್ ಹುಮ್ಮಸ್ ಬರುತ್ತೆ ನಿಮ್ಮನ್ನ ನೋಡ್ಕೊಂಡು ಮಾತಾಡಕ್ಕೆ. ಓಕೆ, ಒಂದು ಕ್ವೆಶನ್ ಅಪ್ಪ, ಶುರು ಮಾಡೋದೇ ಕ್ವೆಶನ್ ಇಂದ ಮಾಡೋಣ. ಯಾರ್ಯಾರಿಗೆ ಖುಷಿಯಾಗಿರ್ಬೇಕು ಜೀವನದಲ್ಲಿ? ಕೈ ಎತ್ತಿ. ಯಾರಿಗೆ ಸಂತೋಷ ಬೇಕು ಜೀವನದಲ್ಲಿ? ಯಾರಿಗೆ ಸಂತೋಷ ಬೇಕು? ಒಂದು. ಓಕೆ, ಗುಡ್. ಒಬ್ರಿಗೆನಾ? ಇಷ್ಟೇ ಒಬ್ರಿಗೆ? ಎಲ್ರಿಗೂ ಸಂತೋಷ ಜಾಸ್ತಿ ಇದೆ, ನಮಿಗೂ ಸ್ವಲ್ಪ ಹಂಚಿ. ಯಾಕಂದ್ರೆ ಎಲ್ರಿಗೂ ಸಂತೋಷನೇ ಬೇಕು ಅಂತ ನಾನ್ ಅರ್ಥ ಮಾಡ್ಕೊಂಡಿರೋದಲ್ವಾ. ಸೊ ಸಂತೋಷ ಅನ್ನೋದು, ವೆರಿ ಗುಡ್. ಐ ಸಿ ಎವ್ರಿ ಒನ್ ರೇಸಿಂಗ್ ಹ್ಯಾಂಡ್ಸ್. ಖಂಡಿತವಾಗ್ಲು ಜೀವನದಲ್ಲಿ ಏನೇ ಇರ್ಲಿ, ಕೊನೆಗೆ ಬೇಕಾಗುವಂತದ್ದು ಸಂತೋಷ, ನೆಮ್ಮದಿ, ಪ್ರೀತಿ ಅಲ್ವಾ? ಪ್ರತಿಯೊಬ್ಬರಿಗೂ ಅಷ್ಟೇ ಬೇಕು. ಸೊ ಸಂತೋಷ, ನೆಮ್ಮದಿ, ಪ್ರೀತಿ ಇದು ಬೇಕು ಅಂದ್ರೆ ಜೀವನದಲ್ಲಿ ನಾವ್ ಏನ್ ಮಾಡ್ಬೇಕು? ಏನ್ ಬೇಕು ನಮ್ಗೆ? ಇದು ಬೇಕು ಅಂದ್ರೆ ಸಂತೋಷ ಬೇಕು, ನಾ ಸಂತೋಷವಾಗಿರ್ಬೇಕು ಜೀವನದಲ್ಲಿ ಅಂದ್ರೆ ಏನ್ ಬೇಕು ನಮ್ಗೆ? ನೀವು ಅನ್ಮ್ಯೂಟ್ ಮಾಡಿ ಹೇಳ್ಬೋದು, ಅಥವಾ ಟೈಪ್ ಮಾಡ್ಬೋದು ಚಾಟ್ ಅಲ್ಲಿ, ನಿಮ್ ಇಷ್ಟ, ಅದೇನ್ ಬೇಕಾದ್ರೂ ಮಾಡಿ. ನನಗೆ ಆರೋಗ್ಯ ಖಂಡಿತವಾಗ್ಲು ಫಸ್ಟೇ ಹೇಳಿದ್ರು. ಸೊ ನಾ ಬೇರೆ ಏನ್ ಹೋಗ್ಬೇಕಂತಾನೆ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಏನೇ ಇರ್ಲಿ ಎಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆನ್ಸರ್. ಈಗ ನಮ್ಗೆ ರಿಲೇಶನ್ಶಿಪ್ಸ್ ಒಳ್ಳೇದಾಗಿರ್ಬೋದು, ಅಥವಾ ಕರಿಯರ್ ಅಲ್ಲಿ ನಾವು ಸಿಕ್ಕಾಬಟ್ಟೆ ಫೇಮಸ್ ಆಗಿರ್ಬೋದು, ಸಕ್ಸಸ್ಫುಲ್ ಆಗಿರ್ಬೋದು, ತುಂಬಾ ದುಡ್ಡು ಕೂಡ ಮಾಡ್ತಿರ್ಬೋದು, ಸಿಕ್ಕಾಬಟ್ಟೆ ರಿಚ್ ಇರ್ಬೋದು. ಇದನ್ನೆಲ್ಲ ಅನುಭವಿಸ್ಬೇಕು ಅಂದ್ರೆ ಏನ್ ಬೇಕು? ಆರೋಗ್ಯ ಬೇಕು ಅಲ್ವಾ? ಯಾಕಂದ್ರೆ ಆರೋಗ್ಯ ತಳಹದಿ ಅಂತ ಹೇಳ್ತೀವಿ ನಾವು. ಹೊರಗಡೆ ಹೋಗಿ ಸಿಕ್ಕಾಬಟ್ಟೆ ದುಡ್ಡಿದೆ ಅಂತ ನಾವು ಜಾಮೂನ್ ತಿನ್ನಕ್ಕೂ ಆಗ್ಲಿಲ್ಲ, ಯಾಕಂದ್ರೆ ನಂಗೆ ಶುಗರ್ ಇದೆ ಅಂದ್ರೆ ಆಗತ್ತಾ? ಇಲ್ಲ ತಾನೆ. ನೆಮ್ಮದಿಗೆ ಕೂಡ ಆರೋಗ್ಯ ಬೇಕು. ಯಾಕೆ ಹೇಳಿ? ನಿಮಗ್ ಆರೋಗ್ಯ ಇಲ್ಲ ಅಂದ್ರೆ ನೆಮ್ಮದಿ ಕೂಡ ಇರೋದಿಲ್ಲ ಅಲ್ವಾ? ನಾವು ಆರೋಗ್ಯವಾಗಿ ಇರ್ಲಿಲ್ಲ ಅಂದ್ರೆ ಏನನ್ನೂ ಪಡೆಯೋಕ್ ಸಾಧ್ಯ ಇಲ್ಲ. ಸೊ ಈ ಫಿಸಿಕಲ್ ಬಾಡಿಯಲ್ಲಿ ಆರೋಗ್ಯ ಬೇಕೇ ಬೇಕು. ಮತ್ತೆ ಮೆಂಟಲ್, ಇಮೋಷನಲ್, ಸ್ಪಿರಿಚುವಲ್, ಡೆಫಿನೆಟ್ಲಿ ಆರೋಗ್ಯ ಅಂದ್ರೆ ಎಲ್ಲಾನು. ಬಟ್ ಆರೋಗ್ಯ ಅನ್ನೋದು ಇಲ್ಲದೆ ನಾವೇನು ಮಾಡಕ್ ಸಾಧ್ಯ ಇಲ್ಲ. ಸೊ ಒಳ್ಳೆ ಆನ್ಸರ್. ಆರೋಗ್ಯ ಇದ್ದರಷ್ಟೇ ಬೇರೆ ನಾವು ಮುಂದೆ ತಗೊಂಡ್ ಹೋಗ್ಬೋದು. ಸೊ ಇಂಥ ಆರೋಗ್ಯ
ಹೇಗಿರ್ಬೇಕು ಅನ್ನೋದಕ್ಕೆ ನಾವ್ ಒಂದ್ ಚಿಕ್ಕ ಒಂದ್ ಎಕ್ಸ್ಪೆರಿಮೆಂಟ್ ಮಾಡೋಣ. ಎಲ್ರು ಕಣ್ ಮುಚ್ಚಿ, ನಂಗ್ ನೀವ್ ವಿಡಿಯೋಸ್ ಆನ್ ಮಾಡಿಲ್ಲ ಅಂದ್ರೆ ಏನ್ ಮಾಡ್ತಿದ್ದೀರಾ ಗೊತ್ತಾಗೋದಿಲ್ಲ, ನಿದ್ದೆ ಮಾಡಿದ್ರು ಗೊತ್ತಾಗಲ್ಲ. ಬಟ್ ಅಟ್ ಲೀಸ್ಟ್ ಯಾರ್ ವಿಡಿಯೋಸ್ ಆನ್ ಮಾಡಿದೀರಾ ಕಣ್ಣು ಮುಚ್ಚಿ 1 ನಿಮಿಷದ ಇದು ಒಂದು ನಾವು ಅನುಭವ ಅಂತ ಹೇಳ್ಬೋದು, ಎಕ್ಸ್ಪೀರಿಯನ್ಸ್. ಏನು ಆರೋಗ್ಯ ಅನ್ನೋದು ನಾವು ತಿಳ್ಕೊಳಕ್ಕೆ. ಆಯ್ತಾ? ಕಣ್ಮುಚ್ಚಿ, ಎಲ್ರು ಕಣ್ಮುಚ್ಚಿ. ಎಲ್ರು ನಿಮ್ಮ ಒಂದು ಉತ್ಕೃಷ್ಟವಾದ ಆರೋಗ್ಯ ಇತ್ತು ಅಂದ್ರೆ ಹೇಗಿದ್ದೀರಾ ಅನ್ನೋ ಒಂದು ಇಮ್ಯಾಜಿನೇಷನ್ ನ ಮಾಡ್ಕೊಳ್ಳಿ. ನನ್ನ ಪೀಕ್ ಹೆಲ್ತ್ ಅಂದ್ರೆ ಹೇಗಿದೆ? ನಾನ್ ತುಂಬಾ ಓಡಾಟ ಮಾಡ್ತಿದ್ದೀನಾ? ನೋವುಗಳಿಲ್ದೆ ಇರ್ಬೋದಾ? ಉಸಿರಾಟ ಚೆನ್ನಾಗಿದ್ಯಾ? ನೆಮ್ಮದಿಯಾಗಿದ್ದೀನಾ? ಖುಷಿಯಾಗಿದ್ದೀನಾ? ಏನ್ ಬೇಕಾದ್ರೂ ತಿಂತಾ ಇದ್ದೀನಾ? ಓ ಯಾವುದೇ ಇರ್ಬೋದು ಅದು. ಇಮೋಷನಲಿ, ಸ್ಪಿರಿಚುಲಿ, ಮೆಂಟಲಿ ನೀವ್ ಹೇಗಿದ್ದೀರಾ? ನಿಮ್ ಉತ್ಕೃಷ್ಟವಾದ ಆರೋಗ್ಯ ಅನ್ನೋದು ನಿಮ್ಮ ಜೀವನದಲ್ಲಿ ಹೇಗಿದೆ? ನಾನೀಗ ಉತ್ಕೃಷ್ಟವಾಗಿ ಆರೋಗ್ಯವಾಗಿದ್ದೀನಿ ಅಂದ್ರೆ ಹೇಗಿದ್ದೀನಿ ಅನ್ನೋದನ್ನ ಒಂದ್ಸತಿ ಎಲ್ರು ಇಮ್ಯಾಜಿನ್ ಮಾಡ್ಕೊಳ್ಳಿ. ಜಸ್ಟ್ ಇನ್ನೊಂದ್ 10-20 ಸೆಕೆಂಡ್ ಫುಲ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಹೇಗಿದೆ. ಒಂದು ಮೈ ಪೀಕ್ ಹೆಲ್ತ್ ಲುಕ್ಸ್ ಲೈಕ್ ವಾಟ್ ಅನ್ನೋದನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆಯ್ತಾ? ನಿಧಾನ ಕಣ್ ತೆಗಿರಿ. ಕಣ್ ತೆಗೆದು ನನಗೀಗ ಹೇಳಿ, ಒಬ್ರ ಅಥವಾ ಇಬ್ರೋ ಚಾಟ್ ಮಾಡಿ, ಐ ಮೀನ್ ಟೈಪ್ ಮಾಡಿದ್ರೆ ಪರವಾಗಿಲ್ಲ, ಇಲ್ಲ ಅನ್ಮ್ಯೂಟ್ ಮಾಡಿ ಹೇಳಿದ್ರು ಪರವಾಗಿಲ್ಲ. ಹೇಗಿತ್ತು ನಿಮ್ಮ ಉತ್ಕೃಷ್ಟವಾದ ಆರೋಗ್ಯ? ಹೇಗಿತ್ತು? ಬೇರೆಯವ್ರದ್ದು ಇನ್ನೊಂದ್ ತರ ಇರ್ಬೋದು. ನಿಮ್ಮ ಉತ್ಕೃಷ್ಟ ಆರೋಗ್ಯ ಅಂದ್ರೆ ಹೇಗಿತ್ತು? ಯಾರು ಒಬ್ರು ಅಥವಾ ಇಬ್ರು ಹೇಳ್ತೀರಾ? ನಂಗ್ ಅರ್ಥ ಮಾಡ್ಕೊಳಕ್ಕೆ. ನಂದು ಬೇರೆ ಇರ್ಬೋದು, ನಿಮ್ದು ಬೇರೆ ಇರ್ಬೋದು, ಅದ್ ಏನೇ ಆಗಿರ್ಬೋದು. ಯಾರ್ದು ತಪ್ಪಲ್ಲ, ಯಾರ್ದು ಸರಿಯಲ್ಲ, ನಾವೆಲ್ಲರೂ ಓಕೆ. ಯಾಕಂದ್ರೆ ನಮ್ಮ ಭಾವನೆಯಲ್ಲಿ ಈ ಒಂದು ಆರೋಗ್ಯ ಹೀಗಿತ್ತು ನನ್ಗೆ. ಸೊ ಯಾರಾದ್ರೂ ಒಬ್ರು ಹೇಳ್ಬೋದಾ? ಒಬ್ರ ಇಬ್ರ? ಆರಾಮಾಗಿರ್ಬೋದು. ಬ್ಯೂಟಿಫುಲ್, ಆರಾಮಾಗಿರೋದು. ಖಂಡಿತವಾಗ್ಲೂ ರೇಖಾ ಅವ್ರೆ, ಥ್ಯಾಂಕ್ ಯು ಸೋ ಮಚ್. ಇನ್ ಯಾರಾದ್ರೂ? ನಾನ್ ಹೆದರಿಕೆ ಆಗೋಗಿದ್ದೀನ? ಇಲ್ಲ ಅಲ್ಲ, ನನ್ ಮಗ ಕೂಡ ಹೆದ್ರಲ್ಲ ನನ್ಗೆ. ಯಾರು ಹೇಳ್ತಾ ಇಲ್ಲ, ನನ್ ಬೇಜಾರಾಗ್ತಿದೆಯಲ್ಲ. ಇಲ್ಲ, ನೆಮ್ಮದಿ ಇತ್ತು. ನೆಮ್ಮದಿ ಇತ್ತು. ಥ್ಯಾಂಕ್ ಯು ಸೋ ಮಚ್. ಸಿ, ಆರೋಗ್ಯ ಅಂತ ಕೇಳಿದಾಗ ಒಂದು ಮಗುನ್ ನೆನ್ಪ್ ಮಾಡ್ಕೊಳ್ಳಿ. ನಿಮ್ ಮನೇನ್ ಮಕ್ಳು ಇರ್ಬೋದು, ಅಥವಾ ನಾವು ಮಕ್ಳನ್ ನೋಡಿರ್ಬೋದಲ್ಲ. ಹೆಂಗಿರತ್ವೆ ಮಕ್ಳು, ಹಬ್ಬ ರಾತ್ರಿ ಮಲ್ಗಕ್ ಏನು ಪ್ರಾಬ್ಲಮ್ ಇಲ್ಲ, ಬೆಳಗ್ಗೆ ಎದ್ದುಕೊಳ್ಳ ಅವು ಎನರ್ಜಿ ಹೆಂಗಿರುತ್ತೆ ಅಂದ್ರೆ, ಅಯ್ಯೋ ಭಗವಂತ, ಇವು ಈ ಎನರ್ಜಿಲಿ ಹೇಳ್ತಿದಾವೆ, ನಮಗಾಗ್ತಿಲ್ವಲ್ಲ ಅಂತ ಬೇಜಾರಾಗುತ್ತೆ. ಯಾವುದೇ ಒಂದು ಆಲೋಚನೆಗಳಿಲ್ಲ, ಯಾವುದೇ ಒಂದು ಚಿಂತೆಗಳಿಲ್ಲ, ಏನ್ ಬೇಕಾದ್ ತಿಂದ್ರು ಕರಗುತ್ತೆ, ನೋವುಗಳಿಲ್ಲ, ಬೇಕಾದಂಗ್ ಕುಣಿಬೋದು. ಎಲ್ಲಾ ಒಂದು ಜೀವನವನ್ನೇ ಎಷ್ಟು ಸ್ವಾರಸ್ಯಕರವಾಗಿ ನೋಡ್ತಾರಲ್ಲ. ಎಲೆ ನೋಡ್ಬೇಕಾದ್ರೂ ಸ್ವಾರಸ್ಯ, ಒಂದ್ ಹೂ ನೋಡ್ಬೇಕಾದ್ರು, ಬೆಟ್ಟ ನೋಡ್ಬೇಕಾದ್ರು, ಗುಡ್ಡ. ನಮಗನ್ಸುತ್ತೆ, ಯಾಕಪ್ಪ ಇಷ್ಟಿದು, ಏನಿದೆ ಒಂದ್ ಎಲೆ ತಾನೆ. ನಾವ್ ಆತರ ಆಗೋಗಿದೀವಿ. ಆದ್ರೆ ಆ ಒಂದು ಬದುಕನ್ನೇ ಸ್ವಾರಸ್ಯಕರವಾಗಿ ನೋಡಿ, ಚೆನ್ನಾಗ್ ಊಟ ತಿಂಡಿ ಮಾಡಿ, ನೆಮ್ಮದಿಯಾಗಿ ನಿದ್ದೆ ಮಾಡಿ, ದಿನನಿತ್ಯ ಹೇಳ್ಬೇಕಾದ್ರೆ ಒಂದು ಉತ್ಸಾಹ ಇದೆಯಲ್ಲ, ಅದು ಆರೋಗ್ಯ. ನಮ್ ಎಲ್ರಿಗೂ ಇತ್ತದು. ಈಗ ನಾವು ದೊಡ್ಡವ್ರು ಆಗ್ತಿದ್ದಂಗೆ ಎಲ್ಲ ಕಳ್ಕೊಂಡ್ಬಿಟ್ಟಿದೀವಿ. ನಾವು ಏನ್ ಬೈತೀವಿ ಮಕ್ಕಳಿಗೆ? ಮಕ್ಕಳ ತರ ಆಡ್ಬಾರ್ದು ಅಂತ. ಆಕ್ಚುಲಿ ಮಕ್ಕಳ ತರ ಆಗ್ಬೇಕಾಗಿರೋದೇ ಆರೋಗ್ಯ. ಯಾಕಂದ್ರೆ ಅವಕ್ಕಿರೋ ತರ ನಮಗಿಲ್ಲ ಈಗ, ಅಲ್ವಾ? ಸೊ ಮಕ್ಕಳ ತರ ಆಗ್ಬೇಕು ಅಂದ್ರೆ ಆ ಆರೋಗ್ಯ ಹೇಗಿರ್ಬೇಕು? ಈಗ ಎಲ್ಲ ಯೂಟ್ಯೂಬ್ ನೋಡ್ತೀವಲ್ಲ ನಾವು. ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾ ನೋಡ್ದಿರೋರು ಇಲ್ಲ ಜಗತ್ತಲ್ಲಿ, ಅಲ್ವಾ? ಏನೇ ಚಿಕ್ಕ ಪ್ರಾಬ್ಲಮ್ ಆದ್ರೂ ಡಾಕ್ಟರ್ ಹತ್ರ ಬರಲ್ಲ, ಫಸ್ಟ್ ಅದನ್ನ ನೋಡ್ತಾರೆ. ಇನ್ಸ್ಟಾ ಡಾಕ್ಟರ್, ಯೂಟ್ಯೂಬ್ ಡಾಕ್ಟರ್, ಗೂಗಲ್ ಡಾಕ್ಟರ್. ಅವ್ರು ಏನ್ ಹೇಳ್ತಾರೆ ಎಲ್ಲ ಮಾಡಿ ಆಗ್ಲಿಲ್ಲ ಅಂದ್ರೆ ಫೈನಲಿ ನಮ್ಮ ಹತ್ರ ಬರ್ತಾರೆ. ಕರೆಕ್ಟಾ? ಹೌದು. ಸೊ ಏನಾಗುತ್ತೆ, ಅದ್ರಲ್ಲಿ ಎಷ್ಟೊಂದ್ ಹೇಳ್ತಾರಲ್ಲ. ಒಂದು ನೀರ್ ಕುಡಿಯೋ ವಿಷಯ ತಗೊಳ್ಳಿ. ಯೂಟ್ಯೂಬ್ ಅಲ್ಲಿ ಒಂದು ಮಿಲಿಯನ್ ನಿಮ್ಗೆ ಯೂಟ್ಯೂಬ್ ವಿಡಿಯೋಸ್ ಬರುತ್ತೆ. ಒಬ್ರು 1 ಲೀಟರ್ ಅಂತಾರೆ, ಒಬ್ರು 3 ಲೀಟರ್ ಅಂತಾರೆ, ಒಬ್ರು ದಿನನಿತ್ಯ ನೀರ್ ಕುಡೀರಿ ಅಂತಾರೆ, ಒಬ್ರು ಬೇಕಾದಷ್ಟು ಕುಡೀರಿ ಅಂತ. ಏನ್ ಮಾಡ್ಬೇಕು ಗೊತ್ತಾಗೋದಿಲ್ಲ. ಫೈನಲಿ ನಾವ್ ಏನ್ ಮಾಡೋದು ನಿಲ್ಸ್ಬಿಡ್ತೀವಿ. ಅಷ್ಟು ಕನ್ಫ್ಯೂಷನ್ ಇದೆ, ಅಲ್ವಾ? ಆರೋಗ್ಯ ಅನ್ನೋ ವಿಷಯದಲ್ಲಿ ಸಾವಿರಾರು ಈಗ ವಿಡಿಯೋಸ್ ಬರುತ್ತೆ. ನಿಮಗೆ ಒಂದು ಕರೆಕ್ಟ್ ಆಗಿ ಬ್ಲೂ ಪ್ರಿಂಟ್ ಅಂತ ಹೇಳ್ತೀವಿ ನಾವು. ಬ್ಲೂ ಪ್ರಿಂಟ್ ಅಂದ್ರೆ ಏನು ಅಂದ್ರೆ, ಒಂದು ಮೊದ್ಲಿಂದ ಬರುವಂತಹ ಒಂದು ಸೂತ್ರಗಳು. ಈ ಸೂತ್ರ ತಪ್ಪಾಗಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ವರ್ಷಗಟ್ಲೆಯಿಂದ ಬಂದಿರುವಂತದ್ದು. ಅದು ಮನುಷ್ಯರಿಂದ ಬಂದಿದ್ದಲ್ಲ, ಋಷಿ ಪರಂಪರೆಯಿಂದ ಬಂದಿರುವಂತದ್ದು. ಅಂದ್ರೆ ದೈವ ಪರಂಪರೆಯಿಂದ ಬಂದಿರುವಂತದ್ದು. ಇಂತ ಒಂದು ಸೂತ್ರ ಕೊಟ್ರೆ ಯಾರಿಗೆ ಖುಷಿ ಆಗ್ಬೋದು? ಆರೋಗ್ಯದಲ್ಲಿ ಇದಿದ್ ಪಾಲಿಸಿದ್ರೆ ಆರೋಗ್ಯ ಬರುತ್ತೆ. ಈ ಬ್ಲೂ ಪ್ರಿಂಟ್ ಎಷ್ಟೋ ವರ್ಷದ ಒಂದು ಎವಿಡೆನ್ಸ್ ಇದೆ, ಇನ್ನೂ ಫಾಲೋ ಮಾಡ್ತಿದ್ದಾರೆ. ಇಂತ ಬ್ಲೂ ಪ್ರಿಂಟ್ ಯಾರಿಗ್ ಬೇಕು? ಕೈ ಎತ್ತಿ, ರೇಸ್ ಯುವರ್ ಹ್ಯಾಂಡ್ಸ್, ಇಟ್ಸ್ ಓಕೆ. ಸೊ ದಟ್ ವಿ ನೋ. ಕರೆಕ್ಟ್, ಥ್ಯಾಂಕ್ ಯು ಸೋ ಮಚ್. ಇಂತ ಒಂದು ಬ್ಲೂ ಪ್ರಿಂಟ್ ಆಯುರ್ವೇದ ಅನ್ನುವಂತಹ ಒಂದು ಪದ್ಧತಿಯಲ್ಲಿ ಇದೆ. ಆಯುರ್ವೇದ ಅನ್ನೋದು 2 ಪದಗಳಿದೆ. ಆಯುಹು, ವೇದ ಅಂತ. ಆಯು ಅಂದ್ರೇನು? ಲೈಫ್ ಅಂತ ಸುಲಭವಾಗಿ ಹೇಳ್ತೀವಿ, ಅಷ್ಟೇ ಮಾತ್ರ ಅಲ್ಲ, ತುಂಬಾ ಇದೆ ಅದು. ಬಟ್ ತೊಂದ್ರೆ ಇಲ್ಲ, ಈಗ ಸದ್ಯಕ್ಕೆ ಅದ್ ತಗೊಳ್ಳೋಣ.
ವೇದ ಅಂದ್ರೇನು? ವೇದ ಅಂದ್ರೆ ಎಲ್ರು ಸೈನ್ಸ್ ಅಂತ ಹೇಳ್ತಾರೆ. ಇದು ಆಕ್ಚುಲಿ ಸೈನ್ಸ್ ಅಲ್ಲ, ಇದು ವಿಸ್ಡಮ್ ಅಂತ ಹೇಳ್ಬೋದು, ಜ್ಞಾನ ಅಂತ ಹೇಳ್ಬೋದು. ಸೊ ಯಾವ ಒಂದು ಜ್ಞಾನ ಇಡೀ ಆಯಸ್ಸಿನ ಬಗ್ಗೆ ಹೇಳುತ್ತೋ, ಆಯಸ್ಸು ಹೇಗಿರ್ಬೇಕು, ಏನ್ ಮಾಡಿದ್ರು ಒಳ್ಳೇದು, ಏನ್ ಮಾಡಿದ್ರೆ ಕೆಟ್ಟದು, ಇಂತಹ ಒಂದು ಪೂರ್ತಿ ವಿಚಾರ ಹೇಳುತ್ತೋ, ಹೇಗೆ ಬದುಕನ್ನು ನಾವು ಬದುಕಿದ್ರೆ ನಮ್ಮ ಆಯಸ್ಸು ಆರೋಗ್ಯವಾಗಿ ದೀರ್ಘವಾಗಿರುತ್ತೋ, ಇಂತಹ ಹೇಳಿದಂತಹ ಒಂದು ದೊಡ್ಡ ಜ್ಞಾನವೇ ಆಯುರ್ವೇದ ಅಂತ ಹೇಳಿದ್ದಾರೆ. ಎಷ್ಟೋ 6,000 ವರ್ಷಗಳ ಹಿಂದೆ ಋಷಿಗಳು ಬ್ರಹ್ಮನ್ ಮೂಲಕ ಬಂದಿರುವಂತಹ ಒಂದು ಪರಂಪರೆಯಲ್ಲಿ ಬಂದಿರುವಂತಹ ಆಯುರ್ವೇದ. ಇಂತಹ ಬ್ಲೂ ಪ್ರಿಂಟ್ ಆರೋಗ್ಯ ಬಗ್ಗೆ ಏನ್ ಹೇಳುತ್ತೆ ಗೊತ್ತಾ? ಆರೋಗ್ಯ ಅನ್ನೋ ಪದನೇ ಇಲ್ಲ ಆಯುರ್ವೇದದಲ್ಲಿ. ಎಷ್ಟು ಚೆನ್ನಾಗಿದೆ. ಆರೋಗ್ಯ ಅಂದ್ರೇನು? ರೋಗ ಇಲ್ಲದಿರುವುದು ಆರೋಗ್ಯ ಕನ್ನಡದಲ್ಲಿ ಅಲ್ವಾ? ಸೊ ಅದಕ್ಕೆ ಹೇಳೇ ಇಲ್ಲ ಆಯುರ್ವೇದದಲ್ಲಿ. ಏನ್ ಹೇಳಿದ್ದಾರೆ? ಬರೀ ರೋಗ ಇಲ್ದಿರೋದು ಮಾತ್ರ ಆರೋಗ್ಯ ಅಲ್ಲ ಅಂತ ಮೀನ್ ಮಾಡ್ತಾರೆ. ಏನ್ ಹೇಳ್ತಾರೆ? ಅವ್ರು ಹೇಳ್ತಾರೆ ಸ್ವಾಸ್ಥ್ಯ ಅನ್ನೋ ಒಂದು ತುಂಬಾ ಅದ್ಭುತವಾದ ಪದನ ಆಯುರ್ವೇದದಲ್ಲಿ ಉಪಯೋಗಿಸ್ತಾರೆ. ಸ್ವಾಸ್ಥ್ಯ ಅಂದ್ರೆ ಏನು? ಆಚಾರ್ಯರು ಹೇಳ್ತಾರೆ ಸಮದೋಷ. ಈಗ ನಮ್ಮ ಒಂದು ದೇಹದಲ್ಲಿ ಆಯುರ್ವೇದದ ಪ್ರಕಾರ 3 ದೋಷಗಳಿದೆ. ವಾತ, ಪಿತ್ತ, ಕಫ ಅನ್ನೋ 3 ದೋಷಗಳಿದೆ. ಸೊ ಈ 3 ದೋಷಗಳು ಬ್ಯಾಲೆನ್ಸ್ ಅಥವಾ ಸಮತೋಲನವಾಗಿದ್ರೆ ಅದನ್ನ ಸಮದೋಷ ಅಂತ ಹೇಳ್ತೀವಿ. ಸಮದೋಷ ಮಾತ್ರ ಅಲ್ಲ, ಸಮ ಅಗ್ನಿ ಅಂತ ಕೂಡ ಹೇಳಿದ್ದಾರೆ ಆಚಾರ್ಯರು. ನಮ್ಮ ದೇಹದಲ್ಲಿ ಅಗ್ನಿ ಬೇಕಲ್ಲ, ಎಲ್ಲ ನಾವು ತಿಂದಿದ್ದೆಲ್ಲ ನಾವು ಡೈಜೆಸ್ಟ್ ಮಾಡಕ್ಕೆ ಅಗ್ನಿ ಬೇಕು. ಸೊ ಜಾಠರಾಗ್ನಿ ಮಾತ್ರ ಅಲ್ಲದೆ ಬೇರೆ ಎಲ್ಲಾ ಅಗ್ನಿಗಳು ಇದೆ ದೇಹದಲ್ಲಿ. ಸೊ ಈ ಎಲ್ಲಾ ಅಗ್ನಿಗಳು ಸಮಸ್ಥಿತಿಯಲ್ಲಿ ಇರ್ಬೇಕು. ಸಮಸ್ಥಿತಿಯಲ್ಲಿ ಇರ್ಲಿಲ್ಲ ಅಂದ್ರೆ ಏನಾಗುತ್ತೆ? ಅಗ್ನಿ ಕಮ್ಮಿ ಆದ್ರೆ ಹಶುವೆ ಆಗಲ್ಲ, ಅಗ್ನಿ ಜಾಸ್ತಿ ಆದ್ರೆ ತಿಂತಾನೇ ಇರ್ಬೇಕು. ಎರಡೂ ಸಮಸ್ಥಿತಿ ಅಲ್ಲ. ಸೊ ಸಮಸ್ಥಿತಿಯಲ್ಲಿ ಇರುವಂತಹ ಸಮ ಅಗ್ನಿ ಇದ್ದಾಗ ಸಮದೋಷ ಸಮಾಗ್ನಿಶ್ಚ ಸಮಧಾತು. ನಮ್ಮ ದೇಹದಲ್ಲಿ 7 ಧಾತುಗಳಿದೆ. ಈಗ ನಾವು ಏನ್ ಹೇಳ್ತೀವಿ, ಬ್ಲಡ್, ಮಸಲ್ಸ್, ಬೋನ್ಸ್, ಟಿಶ್ಯೂಸ್ ಇದೆಲ್ಲ ಹೇಳ್ತೀವಲ್ಲ, ಆಯುರ್ವೇದದಲ್ಲೂ 7 ಧಾತು ಹೇಳಿದ್ದಾರೆ. ಸೊ ಈ 7 ಧಾತುಗಳು ಸಮಸ್ಥಿತಿಯಲ್ಲಿ ಇರ್ಬೇಕು. ತುಂಬಾ ಮೇಧಸ್ ಜಾಸ್ತಿ ಆದ್ರೆ ಏನಾಗುತ್ತೆ? ನಾವು ದಪ್ಪ ಆಗ್ತೀವಿ, ಅದು ಸಮಸ್ಥಿತಿ ಅಲ್ಲ. ಮೇಧಸ್ಸೇ ಇಲ್ದಿದ್ರೆ ಸಿಕ್ಕಾಬಟ್ಟೆ ಸಣ್ಣ ಆಗ್ತಾರೆ, ಅದು ಕೂಡ ಸಮಸ್ಥಿತಿ ಅಲ್ಲ. ಸೊ ಇಂತಹ ಧಾತುಗಳೆಲ್ಲವೂ ಸಮಸ್ಥಿತಿಯಲ್ಲಿದ್ರೆ ಸಮದೋಷ ಸಮಾಗ್ನಿಶ್ಚ ಸಮಧಾತು ಸಮ ಮಲಕ್ರಿಯಾ ಅಂತ ಅಂತಾನೆ. ತುಂಬಾ ಇದು ಒಂಥರ ಆಶ್ಚರ್ಯಕರ. ಮಲಗಳಲ್ಲೂ ಸಮಾನತೆನ, ನಮ್ ದೇಹದಿಂದ ಹೋಗುವಂತ ಎಕ್ಸ್ಕ್ರೀಟರಿ ಪ್ರಾಡಕ್ಟ್ ಅಥವಾ ಟಾಕ್ಸಿನ್ಸ್ಗೂ ಏನ್ ಸಮಾನತೆ? ಕಾನ್ಸ್ಟಿಪೇಷನ್ ಅಥವಾ ಲೂಸ್ ಮೋಷನ್ ಆದವ್ರನ್ನ ಕೇಳಿ ಏನ್ ಸಮಾನತೆ ಅಂತ ಗೊತ್ತಾಗತ್ತೆ ಅಲ್ವಾ? ಸೊ ಮಲಗಳು ಕೂಡ ಹೊರಗೆ ಹೋಗುವಂತ ಇದು ಮಲಗಳೇನಿದೆ, ಕಲ್ಮಶ ಏನಿದೆ, ಅದು ಕೂಡ ಸಮಾನತೆಯಲ್ಲಿ ಇರ್ಬೇಕು. ಇಷ್ಟೇ ಹೇಳಿ ನಿಲ್ಸಿದಾರಾ? ಖಂಡಿತವಾಗ್ಲೂ ಇಲ್ಲ. ಇಷ್ಟೇ ಹೇಳಲಿಲ್ಲ, ಇದೆಲ್ಲ ಫಿಸಿಕಲ್ ಬಾಡಿ ಬಗ್ಗೆ ಆಗೋಯ್ತು. ಇನ್ನೊಂದ್ ಹೇಳ್ತಾರೆ, ಪ್ರಸನ್ನ ಆತ್ಮ ಅಂತ ಹೇಳ್ತಾರೆ. ಆತ್ಮಕ್ಕೆ ಇನ್ನೊಂದು ಪದನೇ ಇಲ್ಲ ಅಲ್ಲ, ನಮ್ಗೆಲ್ರಿಗೂ ಗೊತ್ತು. ಆತ್ಮನ ಆತ್ಮ ಅಂತಾನೆ ಹೇಳೋಣ, ಇಂಗ್ಲಿಷ್ ಅಲ್ಲಿ ಪದನೇ ಇಲ್ಲ ಅದಕ್ಕೆ, ಆತ್ಮಕ್ ಆತ್ಮನೇ ಅದು. ಸೊ ಪ್ರಸನ್ನತೆ ಅಂದ್ರೆ ಬ್ಲಿಸ್ಫುಲ್ ಸ್ಟೇಟ್ ಆಫ್ ಆತ್ಮ ಅಂತ ಹೇಳ್ತಾರೆ. ಆತ್ಮ ಪ್ರಸನ್ನವಾಗಿದ್ರೆ, ಪ್ರಸನ್ನ ಆತ್ಮ ಇಂದ್ರಿಯಗಳು ಪ್ರಸನ್ನವಾಗಿರ್ಬೇಕು. ನಮ್ಮ ಕಣ್ಣು, ಮೂಗು, ಬಾಯಿ, ನಮ್ಮಲ್ಲಿ 11 ಇಂದ್ರಿಯಗಳಿದೆ. ಎಲ್ಲಾ ಇಂದ್ರಿಯಗಳು ಪ್ರಸನ್ನತೆಯಲ್ಲಿರ್ಬೇಕು. ಅದು ಮಾತ್ರ ಅಲ್ಲ, ಇನ್ನೊಂದು ಇಂಪಾರ್ಟೆಂಟ್ ಏನು? ಮನಸ್ಸು. ಹೇಳಿದ್ವಲ್ಲ, ನೆಮ್ಮದಿ, ಖುಷಿ, ಪ್ರಸನ್ನವಾಗಿರುವಂತಹ ಮನಸ್ಸಿದ್ರೆ, ಇದು ಎಲ್ಲದ್ರ ಬ್ಯಾಲೆನ್ಸ್ ಸ್ಟೇಟ್ ಇದ್ರೆ ಮಾತ್ರ ಸ್ವಾಸ್ಥ್ಯ ಅಂತ ಹೇಳಿದಾನೆ. ಸೊ ಸ್ವಾಸ್ಥ್ಯ ಅಥವಾ ಆರೋಗ್ಯಕ್ಕೆ ಇಷ್ಟೋ ದೊಡ್ಡ ಡೆಫಿನೇಷನ್ ಕೊಟ್ಬಿಟ್ರು. ಯೋ ದೇವ್ರೆ, ಇಷ್ಟೆಲ್ಲ ಇದೆ, ಇದನ್ನ ಹೆಂಗಪ್ಪ ಪರಿಪಾಲಿಸೋದು ಅಂತ ನಮಗ್ ಡೌಟ್ ಬರ್ಬೋದು ಅಲ್ವಾ? ಸೊ ನಾವು ಕೆಲವೊಂದು ಹೇಳಿದ್ದಾರೆ ಆಚಾರ್ಯರು, ಇದೆಲ್ಲ ಇದ್ರೆ ನೀವು ಸ್ವಸ್ಥರು ಅಂತ ಹೇಳಿದ್ದಾರೆ. ನಾನ್ ಕೇಳ್ತೀನಿ, ನೀವ್ ಈಗ ಹೇಳಿ, ಕೈ ರೇಸ್ ಮಾಡ್ಬೇಕು, ಯಾರ್ ಸ್ವಸ್ಥರು ಅಂತ ನೋಡೋಣ. ಫಸ್ಟ್ ಹೇಳೋದ್ ಏನ್ ಹೇಳ್ತಾರೆ ಅಂದ್ರೆ ಅನ್ನಾಭಿಲಾಷ ಅಂತ ಹೇಳ್ತಾರೆ. ಅನ್ನಾಭಿಲಾಷ ಅಂದ್ರೆ ಏನು? ಹಸಿವಾಗಬೇಕು, ತಿನ್ಬೇಕು ಅಂತ ಅನ್ಸ್ಬೇಕು. ಗಂಟೆ 1 ಬಡಿತಾ, ಲಂಚ್ ಟೈಮ್, ಹೋಗಿ ಊಟ ಮಾಡೋಣ, ಅದಲ್ಲ. ಒಳಗಿಂದ ಹಸಿವಾಗಬೇಕು, ನಂಗೆ ತಿನ್ಬೇಕು ಅಂತ ಆಸೆ ಆಗ್ಬೇಕು, ಅಭಿಲಾಷೆ ಆಗ್ಬೇಕು. ಯಾರ್ಯಾರಿಗಿದೆ ಇದು ಅನ್ನಾಭಿಲಾಷ? 1 ಗಂಟೆ ಆಯ್ತು, 9 ಗಂಟೆ ಆಯ್ತು, ರಾತ್ರಿ 7 ಗಂಟೆ ಆಯ್ತು ಅಂತ ತಿನ್ನೋರು ಎಷ್ಟ್ ಜನ ಇದೀವಿ ನಾವು? ಇದೀವಲ್ಲ ಸುಮಾರು ಜನ. ಅನ್ನಾಭಿಲಾಷನೇ ಇಲ್ದೇ ಇರೋರು ಇದೀವಿ. ಸೊ ಅನ್ನಾಭಿಲಾಷ ಇಲ್ದಿದ್ರು ನೀವು ಆರೋಗ್ಯವಾಗಿಲ್ಲ ಅಂತಾನೆ ಅರ್ಥ. ತುಂಬಾ ಜನ ರೇಸ್ ಮಾಡ್ತಿದ್ದೀರಾ, ವೆರಿ ಗುಡ್. ಸೊ ಅನ್ನಾಭಿಲಾಷ ಇದೆ ಅಂತ ಆಯ್ತು. ಅದು ಮಾತ್ರ ಅಲ್ಲ, ಇನ್ನು ನೆಕ್ಸ್ಟ್ ಏನ್ ಹೇಳ್ತಾರೆ ಅಂದ್ರೆ, ಏನ್ ತಿಂದಿದೀವಲ್ಲ ಅದು ಕರೆಕ್ಟ್ ಆಗಿ ಜೀರ್ಣ ಆಗ್ಬೇಕು ಅಂತ.
ಸುಖೇನ ಪಕ್ತಂ ಚ ಅಂತ ತಿಂದಿದ್ದು ಏನ್ ತಿಂದ್ರು ಜೀರ್ಣ ಆಗ್ಬೇಕು. ಇದು ಹೇಗ್ ಗೊತ್ತಾಗತ್ತೆ? ನಾವು ತಿಂದಿದಾಗ ಹೊಟ್ಟೆ ಉಬ್ರ ಆಯ್ತಪ್ಪ, ಹುಳಿ ತೇಗ್ ಬಂತಪ್ಪ, ತಲೆ ನೋವಾಯ್ತು, ವಾಂತಿ ಬಂದಾಗ ಆಯ್ತು, ಕಾನ್ಸ್ಟಿಪೇಷನ್ ಆಯ್ತು, ಲೂಸ್ ಟೂಲ್ಸ್ ಆಯ್ತು, ಇದ್ಯಾವ್ದು ತೋರ್ಸುತ್ತೆ ನಿಮ್ಗೆ ಡೈಜೆಷನ್ ಸರಿ ಇಲ್ಲ ಅಥವಾ ಪಕ್ತಿ ಸರಿ ಆಗ್ತಾ ಇಲ್ಲ ಅಂತ ತೋರ್ಸುತ್ತೆ. ಇದೇನು ಇಲ್ದೆ ನಾ ಆರಾಮಾಗಿದ್ದೀನಿ, ತಿಂದ ಕೂಡ್ಲೆ ಚೆನ್ನಾಗ್ ತೇಗ್ ಬಂತು, ನಾ ಆರಾಮಾಗಿದ್ದೀನಿ, ಲಘುತಾ ಇದೆ ಅಂದ್ರೆ ಹಗುರ ಇದೆ ಮೈ, ಇದೆಲ್ಲ ಆಗ್ತಾ ಇದ್ರೆ ನಿಮ್ ಡೈಜೆಷನ್ ಸರಿ ಇದೆ ಅಂತ ಲೆಕ್ಕ. ಸೊ ಅದು ಇದಾಯ್ತು. ಲಘುತ ಹೇಳಿದ್ರು, ಲೈಟ್ನೆಸ್ ಫೀಲ್ ಆಗ್ಬೇಕು. ತಿಂದ ಕೂಡ್ಲೆ ಮೈ ಇಡೀ ಭಾರ ಐತಿ. ಎಷ್ಟು ಜನಕ್ಕೆ ಹೋಟ್ಲಿಗೆ ಹೋಗ್ತಿದ್ರೆ ಅನ್ಸುತ್ತೆ? ಇದು ಅನ್ಸುತ್ತಲ್ಲ, ಫಂಕ್ಷನಿಗೆ ಹೋಗಿ ತಿಂದ್ ಬಂದು ಮೈ ಎಲ್ಲ ಭಾರ ಆದ್ರೆ ಏನ್ ಮಾಡ್ತೀವಿ? ಮಲ್ಕೋಬೇಕು ಅನ್ಸುತ್ತೆ, ಯಾಕಂದ್ರೆ ಹೆವಿ ಅನ್ಸುತ್ತಲ್ಲ. ಇದು ಅಲ್ಲ, ಕರೆಕ್ಟ್ ಫುಡ್ ಅಲ್ಲ. ನಾವು ತಿಂದ ಕೂಡ್ಲೆ ನಮಗೊಂದು ಲಘುತ ಬರ್ಬೇಕು, ಎನರ್ಜಿ ಬರ್ಬೇಕು, ಅಂದ್ರೆ ಮನಸ್ಸಿಗೆ ಅಥವಾ ದೇಹಕ್ಕೆ ಎನರ್ಜಿ ಬರ್ಬೇಕು, ಬಟ್ ಹೆವಿ ಅನ್ಸ್ಬಾರ್ದು. ಸೊ ಇದು ಲಘುತ. ಇದು ಕೂಡ ತೋರ್ಸುತ್ತೆ ನೀವು ಸ್ವಸ್ಥರಾಗಿದ್ದೀರಾ ಅಂತ. ಇದು ಮಾತ್ರ ಅಲ್ಲ, ಇನ್ನೇನ್ ಹೇಳ್ತಾನೆ? ಸೃಷ್ಟ ಮೂತ್ರ ವಾತಸ್ಯ ಅಂದ್ರೆ ತಿಂದ ಮೇಲೆ ಕರೆಕ್ಟ್ ಆಗಿ ಅದು ಡೈಜೆಷನ್ ಆಯ್ತು ಅಂದ್ರೆ ಜೀರ್ಣ ಆಯ್ತು. ಜೀರ್ಣ ಆದ್ಮೇಲೆ ಎಲ್ಲೆಲ್ ಬೇಕು ಎಲ್ಲಾ ದೇಹಕ್ಕೆ ಹೋಯ್ತು, ಎನರ್ಜಿ ಬಂತು, ಲಘುತ ಆಯ್ತು. ಇನ್ನೇನ್ ಆಗ್ಬೇಕು? ಬೇಡ್ದಿರೋದ್ ಹೊರಗೆ ಹೋಗ್ಬೇಕಲ್ವಾ? ಬೇಡ್ದಿರೋದ್ ಹೊರಗೆ ಹೋಗ್ಲಿಲ್ಲ ಅಂದ್ರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಎಲ್ರಿಗೂ ಗೊತ್ತು. ಹೊಟ್ಟೆ ಭಾರ ಆಗೋದು, ದೇಹ ಭಾರ ಆಗೋದು, ಏನೇನೋ ಆಗುತ್ತೆ ಕಾನ್ಸ್ಟಿಪೇಷನ್ ಆದ್ರೆ. ಎಷ್ಟು ಜನಕ್ಕೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದೆ ಇಲ್ಲಿ? ಕೈ ಎತ್ತಿ. ತುಂಬಾ ಕಷ್ಟದ ಪ್ರಾಬ್ಲಮ್ ಅದು. ಏಜ್ ಆಗ್ತಿದ್ದಂಗಂತೂ ನಾವು ಎಲ್ರು ನೋಡುವಂತ ಪ್ರಾಬ್ಲಮ್ ಇದು ಅಲ್ವಾ? ಸುಮಾರು ಜನ ರೇಸ್ ಮಾಡಿದ್ರಿ. ಹೌದು, ಕಾನ್ಸ್ಟಿಪೇಷನ್ ಅನ್ನೋದು ಗಟ್ಟಿಯಾಗಿ ಹೋಗೋದು, ಮೋಷನ್ ಹೋಗದೆ ಇರೋದು ಸಿಕ್ಕಾಪಟ್ಟೆ ದೊಡ್ಡ ಪ್ರಾಬ್ಲಮ್ ಈಗ. ಸೊ ಎಲ್ಲ ಇದು ಆಯ್ತು ಅಂದ್ರೂ ಕೂಡ ನೀವು ಸ್ವಸ್ಥರಲ್ಲ ಅಂತಾನೆ ಹೇಳ್ತಾರೆ. ಯೂರಿನ್ ಆಗ್ಲಿ, ಕೆಳಗೆ ಹೋಗೋ ಗಾಳಿ ಆಗ್ಲಿ ಅಥವಾ ಮೋಷನ್ ಆಗ್ಲಿ ಕರೆಕ್ಟ್ ಆಗಿ ಹೋಯ್ತು, ನೀವು ಸ್ವಸ್ಥರು. ಇದು ಮಾತ್ರ ಅಲ್ಲ, ತಿರ್ಗಾ ಹೇಳಿದ್ದಾರೆ ಸುಪ್ರಸನ್ನಿಂದ್ರಿಯ ಆತ್ಮ. ನಿಮ್ಗೆ ಇದೆಲ್ಲ ಪ್ರಸನ್ನತೆ ಇದ್ರೆ ಮಾತ್ರ ನೀವು ಸ್ವಸ್ಥರು. ಸೊ ಇಷ್ಟೆಲ್ಲ ಪ್ಯಾರಾಮೀಟರ್ಸ್. ನಾನ್ ಸ್ವಸ್ಥನಾ? ನಾ ಹುಷಾರಿದ್ದೀನಿ, ನಂಗೇನ್ ನೋವೆಲ್ಲ ಇಲ್ಲಪ್ಪ, ನಾನ್ ಬೆಳಗ್ಗೆ ಆರಾಮಾಗಿ ಹೇಳ್ತಿದ್ದೀನಪ್ಪ, ನಂಗೆ ನಿದ್ದೆ ಬರ್ತೀನಿ, ಇಷ್ಟು ಮಾತ್ರ ಅಲ್ಲ. ಸೊ ಸ್ವಸ್ಥರು ಅಂದ್ರೆ ಇದೆಲ್ಲ ಇರ್ಬೇಕು. ಸುಖ ಸ್ವಪ್ನ ಚ ಅದನ್ನ ಬಿಟ್ಟೆ, ಅಂದ್ರೆ ನಿದ್ದೆ ಚೆನ್ನಾಗ್ ಬರ್ಬೇಕು. ಸೊ ಮೋಷನ್ ಸರಿ ಹೋಗ್ಬೇಕು, ನಿದ್ದೆ ಚೆನ್ನಾಗ್ ಮಾಡ್ಬೇಕು, ಹಶು ಸರಿ ಆಗ್ಬೇಕು, ತಿಂದಿದ್ದೆಲ್ಲ ಜೀರ್ಣ ಆಗ್ಬೇಕು, ನನಗ್ ಲೈಟ್ ಫೀಲ್ ಆಗ್ಬೇಕು, ಎಂತೂಸಿಯಾಸಮ್ ಇರಬೇಕು, ಖುಷಿಯಾಗಿರ್ಬೇಕು. ಇಷ್ಟಿದ್ದೀರಾ, ನೀವು ಸ್ವಸ್ಥರು. ಆಯ್ತಾ? ವಂಡರ್ಫುಲ್. ಎಷ್ಟು ಜನ ಸ್ವಸ್ಥರು? ಕೈ ಎತ್ತಿ. ಇದೆಲ್ಲ ಪ್ಯಾರಾಮೀಟರ್ಸ್ ಎಷ್ಟು ಜನಕ್ಕೆ ಟಿಕ್ 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 ಇದೆ? ನನ್ನ ಹತ್ರ ಬರ್ಬೇಡಿ, ಏನಾದ್ರೂ ಪ್ರಾಬ್ಲಮ್ ಇದ್ರೆ ಮಾತ್ರ ಯೋಚನೆ ಮಾಡಿ. ಸುಮಾರು ಜನ. ಥ್ಯಾಂಕ್ ಯು ಸೋ ಮಚ್. ನಿಮ್ ಸಂಕ್ರಾಂತಿ ಇಸ್ ಆರೋಗ್ಯ ಸಂಕ್ರಾಂತಿ ಟು. ಐ ಆಮ್ ವೆರಿ ವೆರಿ ಪ್ರೌಡ್ ಆಫ್ ಯು. ಎಲ್ರು ಸುಮಾರು ಜನ ಹೇಳ್ತಾ ಇದ್ದೀರಾ ನೀವು ಸ್ವಸ್ಥರು ಅಂತ. ಖುಷಿ ಆಯ್ತು. ಈ ಸ್ವಾಸ್ಥ್ಯವನ್ನ ಮೇಂಟೈನ್ ಮಾಡಕ್ ನಾವೇನ್ ಮಾಡ್ಬೇಕು ಇವತ್ ಕಲಿಯೋಣ, ಯಾಕಂದ್ರೆ ಅದು ಇನ್ನೂ ಇಂಪಾರ್ಟೆಂಟ್. ಆಯುರ್ವೇದದ ಸೂತ್ರಗಳಲ್ಲಿ 2 ಸೂತ್ರ ಹೇಳ್ತಾನೆ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಅಂದ್ರೆ ಪ್ರೈಮರಿ ಸೂತ್ರ, ಪ್ರಥಮವಾಗಿ ಹೇಳಿರೋದು ರೋಗ ಗುಣ ಮಾಡಕ್ ಅಲ್ವೇ ಅಲ್ಲ. ಆಯುರ್ವೇದದಲ್ಲಿ ಏನ್ ಹೇಳಿದಾನೆ? ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ. ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಸೈನ್ಸ್ ವಿಚ್ ಆಕ್ಚುಲಿ ಬಿಲೀವ್ಸ್ ಇನ್ ಪ್ರಿಸರ್ವೇಷನ್ ಆಫ್ ಹೆಲ್ತ್ ಅಂಡ್ ಪ್ರಿವೆನ್ಷನ್ ಆಫ್ ಡಿಸೀಸಸ್. ಅದ್ರ ಫಸ್ಟ್ ಪ್ರಿನ್ಸಿಪಲ್ ಯಾರು ಸ್ವಸ್ಥನಾಗಿದಾನೋ ಅಂಥವನ ಸ್ವಾಸ್ಥ್ಯನ ಕಾಪಾಡ್ಬೇಕು ಅಂತಾನೆ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ. ಎರಡನೇದು ಹೇಳಿದಾನೆ ಆತುರಸ್ಯ ರೋಗ ಪ್ರಶಮನಂ. ಯಾರು ರೋಗಿಯಾಗಿ ಬರ್ತಾನೋ, ಯಾರಿಗೆ ದೇಹದಲ್ಲಿ ಪ್ರಾಬ್ಲಮ್ ಇದೆಯೋ ಆ ರೋಗವನ್ನು ಗುಣ ಮಾಡ್ಬೇಕು. ಸೊ 2 ಪ್ರಿನ್ಸಿಪಲ್ಸ್ ಇದೆ ಅದರಲ್ಲಿ. ಫಸ್ಟ್ ಪ್ರಿನ್ಸಿಪಲ್ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ. ಸೊ ಇಂತಹ ಒಂದು ಸ್ವಾಸ್ಥ್ಯವನ್ನ ನಾವು ಕಾಪಾಡ್ಕೊಳ್ಬೇಕಾದ್ರೆ ಏನೆಲ್ಲಾ ಮಾಡ್ಬೇಕು ಅಂತ ಅರ್ಧ ಬುಕ್ ಆಯುರ್ವೇದ ಹೇಳಿರೋದೇ ಅದು. ಆಮೇಲೆ ಹೇಳೋದು ರೋಗದ ಬಗ್ಗೆ. ಆಯ್ತಾ? ಸೊ ಇದೆಲ್ಲ ಹೇಳಾಯ್ತು, ಈಗ ಏನೆಲ್ಲಾ ಮಾಡ್ಬೇಕಪ್ಪ, ಇದನ್ನೊಂದು ಕಾಪಾಡ್ಕೋಬೇಕು ಅಂತ ಅನ್ಸ್ತಾ ಇದೆಯಾ ಇಲ್ವಾ? ನಾವ್ ಈಸಿಯಾಗಿ ಹೇಳಿದಾರೆ, ಇಷ್ಟೆಲ್ಲ ಕಷ್ಟ ಕೊಟ್ಟಿಲ್ಲ ಆಚಾರ್ಯರು. 3 ಒಂದು ವಿಧಾನವನ್ನು ಫಾಲೋ ಮಾಡಿದ್ರೆ ನಿಮಗೆ ಇಂತಹ ಸ್ವಾಸ್ಥ್ಯ ಸಿಗುತ್ತೆ ಅಂತ ಹೇಳಿದ್ದಾರೆ. ಯಾರಿಗ್ ಗೊತ್ತಾಗ್ಬೇಕು? ಕೈ ಎತ್ತಿ, ಆಗ ನಾನ್ ಹೇಳ್ತೀನಿ, ಇಲ್ದಿದ್ರೆ ಹೇಳೋದಿಲ್ಲ, ನಾನ್ ನಿಲ್ಸ್ಬಿಡ್ತೀನಿ. ಎಸ್ ವೆರಿ ಗುಡ್, ಯುವರ್ ರೇಸಿಂಗ್ ಹ್ಯಾಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಸೊ ಗೊತ್ತಾಗ್ಬೇಕಲ್ಲ, ನಮ್ಗೆ 3 ವಿಧಾನ ಹೇಳಿರೋದು, ಜಾಸ್ತಿ ಏನ್ ಹೇಳಿಲ್ಲ. 3 ಏರಿಯಾನ ಕರೆಕ್ಟ್ ಆಗಿ ನಾವು ಫಾಲೋ ಮಾಡ್ತು ಅಂತಂದ್ರೆ ಇಂತಹ ಸ್ವಾಸ್ಥ್ಯನ ನಾವು ಕಾಪಾಡ್ಕೊಂಡ್ ಬರ್ಬೋದು. ಆದಷ್ಟು ರೋಗಗಳನ್ನ ನಾವು ಪ್ರಿವೆಂಟ್ ಮಾಡ್ಕೋಬಹುದು. ಥ್ಯಾಂಕ್ ಯು ಸೋ ಮಚ್. ನಾವೀಗ ಫಸ್ಟ್ ಹೇಳಿರೋಂತ ಇದೇನದ್ರಲ್ಲಿ ಆಹಾರ ಅಂತ ಹೇಳ್ತಾನೆ. ಆಹಾರ ಹೇಗಿರ್ಬೇಕು ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ನಮ್ಗೆ ಸ್ವಾಸ್ಥ್ಯ ಸಿಗುತ್ತೆ. 2ನೇದು ವಿಹಾರ, 3ನೇದು ವಿಚಾರ. ಈ 3ರನ್ನ ನಾವು ಕರೆಕ್ಟ್ ಆಗಿ ಫಾಲೋ ಮಾಡಿದ್ದೇ ಆಗಿದ್ರೆ ಸ್ವಸ್ಥರಾಗಿ, ಆರೋಗ್ಯವಾಗಿ, ದೀರ್ಘಾಯಸ್ಸನ್ನು ನಾವು ಪಡಿಬಹುದು. ಆಹಾರ ಅಂದ್ರೇನು? ಫುಡ್ ಅಂತ ನಮ್ಗೆ ಎಲ್ರಿಗೂ ಗೊತ್ತು. ಫುಡ್, ಡಯಟ್, ತುಂಬಾ ಏನ್ ಬೇರೆ 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 ತರದ ಈಗ ಒಂದು ಡೆಫಿನೇಷನ್ ಗಳು ಬಂದಿದೆ. ಆದ್ರೆ ಆಹಾರ
ಅನ್ನೋದನ್ನ ಆಯುರ್ವೇದದಲ್ಲಿ ಮಹಾಭೈಷಜ್ಯ ಅಂತ ಹೇಳ್ತಾರೆ. ಮಹಾಭೈಷಜ್ಯ ಅಂದ್ರೇನು? ಒಂದು ಅತ್ಯುತ್ತಮವಾದಂತಹ ಒಂದು ಮೆಡಿಸಿನ್. ಭೈಷಜ್ಯ ಅಂದ್ರೆ ಮೆಡಿಸಿನ್. ಸೊ ನಾವು ತಗೊಳ್ಳುವಂತ ಆಹಾರನೇ ನಮ್ಗೆ ಮದ್ದು ಅಂತ ಲೆಕ್ಕ. ನಾವು ಕರೆಕ್ಟ್ ಆಗಿ ಆಹಾರ ತಗೊಂಡ್ರೆ ಮದ್ದೇ ಬೇಡ, ಇಲ್ದಿದ್ರೆ ಮದ್ದನ್ನ ಆಹಾರವಾಗಿ ತಗೋಬೇಕಾಗುತ್ತೆ. ಎಷ್ಟು ಜನಕ್ಕೆ ಹಾಗಾಗತ್ತಲ್ವಾ? ಹೌದೋ ಅಲ್ವೋ? ಮದ್ದನ್ನೇ ತಗೊಳ್ತಾರೆ ಆಹಾರವಾಗಿ. ಸೊ ಅದನ್ನ ಪ್ರಿವೆಂಟ್ ಮಾಡಕ್ಕೆ ಆಹಾರನ ನಾವು ಮದ್ದಾಗಿ ತಗೊಳ್ಬೇಕು ಅಂತ ಹೇಳಿದ್ವಿ. ಮೆಡಿಸಿನ್ ನಾನ್ ಓದಕ್ಕಾಗ್ಲಿಲ್ಲ, ಇಟ್ ಜಸ್ಟ್ ವೆಂಟ್ ಫಾಸ್ಟ್, ಬಟ್ ಥ್ಯಾಂಕ್ ಯು ಸೋ ಮಚ್. ವಾಟ್ ವಾಸ್ ಐ ಸೇಯಿಂಗ್? ಆಹಾರ ಅನ್ನೋದು ಇಂಪಾರ್ಟೆಂಟ್ ಅಂತ. ಮಹಾಭೈಷಜ್ಯ ಮಾತ್ರ ಅಲ್ಲ, ಇದನ್ನ ಪ್ರಾಣ ಅಂತ ಕೂಡ ಹೇಳ್ತೀವಿ ನಾವು. ಪ್ರಾಣ ಅಂದ್ರೆ ನಮ್ಗೆ ಒಂದು ಲೈಫ್ ಫೋರ್ಸ್ ಎನರ್ಜಿನ ಆಹಾರ ಕೊಡ್ಬೋದು. ಸೊ ಆಹಾರದಲ್ಲಿ ಯಾವಾಗ ನಾವು ಆಹಾರ ತಗೊಳ್ಬೇಕು, ಹೇಗಿರೋ ಆಹಾರ ತಗೊಳ್ಬೇಕು, ಹೇಗೆ ಆಹಾರನ ತಗೊಳ್ಬೇಕು, ಹೌ ಟು ಈಟ್, ವೆನ್ ಟು ಈಟ್, ವಾಟ್ ಟು ಈಟ್, ಇಷ್ಟು ಗೊತ್ತಿದ್ರೆ ಮೋಸ್ಟ್ಲಿ ಎಲ್ಲವನ್ನು ನಾವು ತಿಳ್ಕೊಂಡಂಗೆ. ಆಹಾರ ಬಗ್ಗೆ ನಾನು ಹೇಳೋದಿದ್ರೆ 1 ವರ್ಷ ಹೇಳ್ಬೇಕು ಆಯುರ್ವೇದದಲ್ಲಿ ಏನ್ ಹೇಳಿದ್ದಾರೆ. ಸೊ ಅಷ್ಟು ನಾವು ತಲೆ ಕೆಡ್ಸ್ಕೊಳ್ಳೋದು ಬೇಡ. ಈ 3 ತಿಳ್ಕೊಂಡ್ರೆ ಸಾಕು. ಫಸ್ಟ್ ಒನ್ ಏನು? ಆಹಾರ ಯಾವಾಗ ತಗೋಬೇಕು? ಆಹಾರ ನಿಮ್ ಪ್ರಕಾರ? ಟೈಪ್ ಮಾಡಿ, ಇಲ್ದಿದ್ರೆ ಅನ್ಮ್ಯೂಟ್ ಮಾಡಿ ಹೇಳಿ. ನಿಮ್ ಪ್ರಕಾರ ನೀವ್ ಗೊತ್ತಿರೋ ಹಾಗೆ ಹೇಳಿ. ಆಹಾರನ ಯಾವಾಗ ತಗೊಳ್ಬೇಕು? ಬಿಕಾಸ್ ನಾವೆಲ್ಲ ತಗೊಳ್ತಾ ಇದೀವಿ, ಅಂದ್ರೆ ಬದುಕಕ್ಕೆ ಬೆಳಗ್ಗೆ, ಮಧ್ಯಾಹ್ನ, ಸಂಜೆ. ಓಕೆ, ಬೆಳಗ್ಗೆ, ಮಧ್ಯಾಹ್ನ, ಸಂಜೆ. ಬೇರೆ ಯಾರು? ಅದ್ ನಾವು ನಿತ್ಯ ಮಾಡುವಂತದ್ದು. ಹಾ, ವಂಡರ್ಫುಲ್. ವಾಟ್ ಎಲ್ಸ್? ಯಾವಾಗ ಆಹಾರ ತಗೊಳ್ಬೇಕು ನಿಮ್ ಪ್ರಕಾರ? ಆನ್ ಟೈಮ್ ತಗೋಬೇಕು, ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ತಗೋಬೇಕು, ಮತ್ತೆ ಬೇರೆ ಯಾರಾದ್ರೂ? ಸರಿಯಾಗಿ ಹಸಿವಾದಾಗ. ಹಾ, ಸರಿಯಾಗಿ ಹಸಿವಾದಾಗ. ಓ ಬ್ಯೂಟಿಫುಲ್. ಯಾರು ಹೇಳಿದ್ ಗೊತ್ತಿಲ್ಲ. ತಾರಾ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಾನು ಅದನ್ನೇ ಹೇಳ್ತಿದ್ದೆ, ಇಲ್ದಿದ್ರೆ ಈಗ. ಥ್ಯಾಂಕ್ ಯು ಸೋ ಮಚ್. ಆ ಆಯುರ್ವೇದದ ಪ್ರಕಾರ ಯಾವಾಗ ಆಹಾರ ತಗೋಬೇಕು ಅಂದ್ರೆ ಹಸಿವಾದಾಗ ತಗೋಬೇಕು. ಆಯ್ತಾ? 1 ಗಂಟೆ ಬಡೀತು, ಅಥವಾ ನಾವೀಗ 6 ಗಂಟೆ ಆಯ್ತು, ಅಥವಾ ಬೆಳಗ್ಗೆ 8 ಗಂಟೆ ಆಯ್ತು, ಅದಲ್ಲ. ಆಹಾರ ಹಶುವಾದಾಗ ತಗೋಬೇಕು. ಹಶುವೇ ಆಗ್ಲಿಲ್ಲ ಅಂದ್ರೆ ಬಿಸಿ ನೀರ್ ಕುಡಿತಾ ಇರಿ ಅಂತಾನೆ ಹೇಳ್ತಾರೆ. ಏನು ಆಗಲ್ವಂತೆ. ನಾವ್ ಅನ್ಕೊಳ್ಳೋದಷ್ಟೇ, ಓ 1 ದಿನ ನಾನ್ ತಿರ್ಲಿಲ್ಲ ಅಂದ್ರೆ ನಂಗೆ ಏನು ಆಗಲ್ಲ. ಎಷ್ಟೊಂದ್ ಜನ ಬರೀ ಗಾಳಿಯಲ್ಲಿ ಬದುಕಿದವರು ಈಗಿದ್ದಾರೆ. ಅಷ್ಟೆಲ್ಲ ಕಷ್ಟಪಡ್ಬೇಡಿ. ಬಿಸಿ ನೀರ್ ಚೂರ್ ಕುಡಿತಾ ಬನ್ನಿ. ಹಸಿವಾದಾಗ ಆಹಾರ ತಗೊಳ್ಳಿ. ತುಂಬಾ ಇಂಪಾರ್ಟೆಂಟ್ ಇದು. ನೀವ್ ಹಸುವಾಗ್ಲಿಲ್ಲ ಅಂದ್ರೆ ಅಗ್ನಿನೇ ಇಲ್ಲ ಅಂತ ಲೆಕ್ಕ. ಆಗ ಆಹಾರನ ಹಾಕಿದ್ರೆ ಅದಾಗೋ ಪ್ರಾಬ್ಲಮ್ಗಳೇ ಇನ್ನೊಂದು. ನಾನು ಎಕ್ಸಾಂಪಲ್ ಕೊಡ್ತೀನಿ. ಈಗ ನೀವು ಮನೆಗೆ ಇಬ್ರು ಯಾರೋ ಅತಿಥಿಗಳು ಬರ್ತಾರೆ ಅಂತ ಇಟ್ಕೊಳ್ಳಿ. ನೀವು ಅಕ್ಕಿ 1 ಗ್ಲಾಸ್ ಇಟ್ಟಿರ್ತೀರಾ, ಕುಕ್ಕರ್ ಅಲ್ಲಿ ಅಕ್ಕಿ 1 ಗ್ಲಾಸ್ ಬೇಯಿಸಕ್ ಇಡ್ತೀರಾ. ಸಡನ್ ಆಗಿ ಗಂಡ ಫೋನ್ ಮಾಡಿ ಹೇಳ್ತಾರೆ, ಇಲ್ಲ ಇನ್ನೊಂದ್ 4 ಜನ ಬರ್ತಾರಂತಪ್ಪ, ಸ್ವಲ್ಪ ಜಾಸ್ತಿ ಇಟ್ಬಿಡು. ಓ ಹೌದಾ, ಓಕೆ, ಈಗ ತಾನೇ ಇಟ್ಟಲ್ಲ ಕುಕ್ಕರ್, ಒಂದ್ ಚೂರ್ ಹೊತ್ತಾಯ್ತು, 5 ನಿಮಿಷ ಅಂತ ತೆಗೆದ್ಬಿಟ್ಟು ತಿರ್ಗಾ ಇನ್ನೊಂದ್ ಗ್ಲಾಸ್ ಹಾಕಿ ನಾನು ಇಟ್ರೆ ಏನಾಗ್ಬೋದು? ಎಲ್ಲ ಅಡಿಗೆ ಮಾಡೋರಿದ್ದೀರಾ, ಏನಾಗ್ಬೋದು? ಅನ್ನ ಬೆಂದಿರುತ್ತಾ? ಮಿಕ್ಸೆಡ್ ಆಗ್ಬಿಡ್ತದೆ ಅದು. ಮಿಕ್ಸ್ ಆಗುತ್ತೆ, ಅನ್ನ ಬೇಯಲ್ಲ. ಕರೆಕ್ಟ್ ಅಲ್ಲ? ಸೊ ನಮ್ಗೆ ಏನಾಗೋದು? ನಾವ್ ಮಾಡೋದೇ ಇದು. ನಾನ್ ಬೆಳಗ್ಗೆ 8 ಗಂಟೆಗೆ ತಿಂಡಿ ತಿಂದೆ, ನಂಗೆ ಹಸಿವೇ ಆಗ್ತಾ ಇಲ್ಲ. ಆದ್ರೂ 1 ಗಂಟೆ ಆಯ್ತಲ್ಲ, ನಂದು ಲಂಚ್ ಟೈಮ್ ಅಲ್ಲ, ನಾನ್ ಈಗ ತಿನ್ಲಿಲ್ಲ ಅಂದ್ರೆ ಹೆಂಗೆ? ತಿರ್ಗಾ ತಿಂದೆ. ಅದು ಬೇಯ್ತಾ ಇದೆ, ಪಾಪ ಜೀರ್ಣ ಮಾಡ್ಕೋತಾ ಇದೆ ಡೈಜೆಸ್ಟಿವ್ ಸಿಸ್ಟಮ್. ತಿರ್ಗಾ ಹಾಕು ಅದಕ್ಕೆ, ಅದ್ ತಿರ್ಗಾ ಕಲ್ಸು ಮೇಲೋಗ್ರೆ. ಅದಕ್ಕೆ ಕನ್ಫ್ಯೂಷನ್ ಇದೆ, ಏನಪ್ಪಾ ಇನ್ನೂ ಇದೇ ಆಗಿಲ್ಲ, ಇನ್ನೊಂದ್ಸತಿ ಕೊಟ್ರು ಅಲ್ವಾ? ಎಷ್ಟು ಸತಿ ನಾವ್ ಇದ್ ಮಾಡ್ತೀವಿ. ನಾವ್ ಮಾಡೋ ತಪ್ಪೇ ಇದು. ಹಸಿವೇ ಆಗಿರಲ್ಲ, ತಿರ್ಗಾ ಮೇಲಿಂದ ಹಾಕ್ತಿವಿ. ಮತ್ತೆ ಕಂಪ್ಲೇಂಟ್, ನಂಗೆ ಕಾನ್ಸ್ಟಿಪೇಷನ್, ನಂಗೆ ಅಸಿಡಿಟಿ, ಹೊಟ್ಟೆ ಉಬ್ರ, ವಾಂತಿ ಹಾಗೆ ಆಗತ್ತೆ. ದೇಹ ತೋರಿಸ್ಬೇಕಲ್ಲ. ಸೊ ಹಸಿವಾದಾಗ ತಿನ್ಬೇಕು ಅನ್ನೋ ರೂಲ್ 1 ಆಯುರ್ವೇದದಲ್ಲಿ. ಯಾವಾಗ ಹಸಿವಾಗುತ್ತೆ ಆಗ ತಗೊಳ್ಳಿ ಆಹಾರ. ಇನ್ನೊಂದು, ಹೊರಗಿನ ಪ್ರಪಂಚ ಅನ್ನೋದು ದೇಹದಲ್ಲಿ ಖಂಡಿತವಾಗ್ಲೂ ತೋರ್ಸುತ್ತೆ. ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಅಂತ ದೇವರೇ ಹೇಳಿದ್ದಾರೆ. ನಮ್ಗೆ ಎಲ್ಲದರಲ್ಲೂ ಬರುವಂತದ್ದು ವೇದಗಳಲ್ಲಿ ಕೂಡ. ಹೇಗೆ ಹೊರಗಿನ ಜಗತ್ತಿದೆಯೋ, ದ ಯೂನಿವರ್ಸ್ ಇಸ್ ಜಸ್ಟ್ ರಿಫ್ಲೆಕ್ಷನ್ ಆಫ್ ವಾಟ್ ವಿ ಹ್ಯಾವ್ ಇನ್ಸೈಡ್ ಅಂತ ನಾವು ತಿಳ್ಕೊಬೇಕು. ಹೇಗೆ ಹೊರಗಡೆ ಬೆಟ್ಟ ಇದೆ, ಒಳಗಡೆ ಅದೇ ತರ ನಮ್ಗೆ ಬೋನ್ಸ್ ಇದೆ, ಅದೇ ತರ ಗಟ್ಟಿಯಾಗಿದೆ. ಹೇಗೆ ನದಿಗಳು ಹರಿತಾ ಇದೆ, ಹಾಗೆ ರಕ್ತ ಹರಿತಾ ಇದೆ ಒಳಗೆ. ಹೇಗೆ ಡೈಜೆಸ್ಟಿವ್ ಫೈರ್ ಒಳಗಿದೆಯೋ, ಹೊರಗಿನ ಒಂದು ಯೂನಿವರ್ಸ್ ಅಲ್ಲಿ ಅಥವಾ ಬ್ರಹ್ಮಾಂಡದಲ್ಲಿ ಯಾವ್ದು ಅದರ ಪ್ರತೀಕ ಹೇಳಿ ನೋಡೋಣ? ಒಳಗಿನ ಡೈಜೆಸ್ಟಿವ್ ಸೂರ್ಯ. ವಂಡರ್ಫುಲ್. ಹೌದು, ಸೂರ್ಯನ ಒಂದು ಪ್ರಖರತೆ, ಸೂರ್ಯನ ಅಗ್ನಿ, ಸೂರ್ಯನ ಒಂದು ಫೈರ್ ಏನಿದೆ, ಅದು ಒಳಗಡೆ ಇರೋ ಡೈಜೆಸ್ಟಿವ್ ಫೈರ್ದು ಪ್ರತೀಕ. ಆಯ್ತಾ? ಸೊ ಯಾವಾಗ ಸೂರ್ಯ ಬರ್ತಾನೋ ಅಂದ್ರೆ ಹುಟ್ಟುತ್ತಾನೋ, ಆಗ ನಾವು ತಿನ್ನಕ್ಕೆ ಶುರು ಮಾಡ್ಬೋದು. ಯಾವಾಗ ಸೂರ್ಯ ಮಧ್ಯದಲ್ಲಿ ಇರ್ತಾನೋ, ಪ್ರಖರವಾಗಿರ್ತಾನೋ,
ಆಗ ನಾವು ಜಾಸ್ತಿ ಆಹಾರ ತಗೋಬಹುದು. ಯಾವಾಗ ಮುಳುಗ್ತಾನೋ ಅಥವಾ ಮುಳುಗ್ತಾ ಬರ್ತಾನೋ ಆಗ ನಾವು ನಿಲ್ಲಿಸ್ಬೇಕು. ಅಂದ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಚೆನ್ನಾಗಿ ತಿನ್ನಿ, ಲೈಕ್ ಅ ಕಿಂಗ್ ಅಂತೆಲ್ಲ ಯಾರ್ಯಾರೋ ಬರ್ದಿದ್ದಾರೆ, ಅದು ತುಂಬಾ ಶುದ್ಧವಾದ ತಪ್ಪದು. ಆಗ ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ ಪ್ರಖರತೆ. ಅಂದ್ರೆ ಡೈಜೆಸ್ಟಿವ್ ಸಿಸ್ಟಮ್ ಆಗ್ತಾನೆ ಅಗ್ನಿನ ಜಾಸ್ತಿ ಮಾಡ್ತಾ ಇರ್ತೇವೆ. ನಾವ್ ಸರಿ ತಿಂತೀವಿ ಒಂದು 5 ಚಪಾತಿ, ಎಲ್ಲಿಗೆ ಡೈಜೆಷನ್ ಆಗೋದೇ ಇಲ್ಲ, ಪ್ರಖರತೆ ಇನ್ನೂ ಜಾಸ್ತಿ ಆಗೇ ಇಲ್ಲ. ಯಾವಾಗ ತಿನ್ಬೋದು ಹೇಳಿ? ಯಾವಾಗ ಚೆನ್ನಾಗಿ ಊಟ ಮಾಡ್ಬೋದು ನಾವು? ಯಾವಾಗ ಸೂರ್ಯನ ಪ್ರಖರತೆ ಜಾಸ್ತಿ ಇರುತ್ತೆ ಚೆನ್ನಾಗಿ ಊಟ ಮಾಡ್ಬೋದು? ಯಾವಾಗ ಅದು ಹೇಳಿ? ಮಧ್ಯಾಹ್ನ. ಖಂಡಿತವಾಗ್ಲು ಮಧ್ಯಾಹ್ನ ಚೆನ್ನಾಗಿ ಊಟ ಮಾಡ್ಬೋದು. ಯಾಕಂದ್ರೆ ಪ್ರಖರತೆ ಕೂಡ ಅಷ್ಟೇ ಜಾಸ್ತಿ ಇರುತ್ತೆ, ಹಶುವಾಗಿರುತ್ತೆ, ಚೆನ್ನಾಗಿ ಊಟ ಮಾಡ್ಬೋದು. ಡೈಜೆಷನ್ ಆಗಕ್ ಕೂಡ ನಿಮ್ಗೆ ಇಡೀ ದಿನ ಇರುತ್ತೆ. ಸಾಯಂಕಾಲ ಯಾವಾಗ ಮುಳುಗ್ತಾನೆ ಸೂರ್ಯ ನಮ್ಮಲ್ಲಿ ಭಾರತದಲ್ಲಿ? ಯಾವಾಗ ಮುಳುಗ್ತಾನೆ ಒಂದ್ ಅಂದಾಜು? ಟೈಮ್ ಇದ್ರಲ್ಲಿ ಬೇಡ, ಬಟ್ ಅಟ್ಲೀಸ್ಟ್ ಗೂಗಲ್ ಟೈಮ್ ಅಲ್ಲ, ಬಟ್ ಅಟ್ಲೀಸ್ಟ್ 6-6:30 ನಾವು ಈಗ ಸಂಧ್ಯಾ ವಂದನೆ 6:30. ಮಾಡೋ ಟೈಮ್ ಅಲ್ಲಿ ಮುಳುಗುತ್ತೆ ಅಂತ ಲೆಕ್ಕ ಅಲ್ವಾ? ಸೊ ಅಷ್ಟ್ರೊಳಗೆ ನಾವು ರಾತ್ರಿ ಊಟ ಮುಗಿಸ್ಬೇಕು ಅಂತ ಲೆಕ್ಕ. ಬಟ್ ನಮಿಗಂತೂ ಆಗಲ್ಲ, ನಮಗ್ 9:30 ಆದ್ರೂ ಸೂರ್ಯ ಮುಳುಗೇ ಇರಲ್ಲ. ಯಾಕಂದ್ರೆ ನಮ್ ಲೈಟು ಇರುತ್ತೆ, ಗೊತ್ತು ಆಗಲ್ಲ, ತಿಂತಾನೆ ಇರ್ತೀವಿ. ರಾತ್ರಿ ಊಟ ಎಷ್ಟೊತ್ತಿಗೆ? 9:30-10 ಗಂಟೆ. ಅದು ಆ ಟೈಮ್ ಅಲ್ಲಿ ಮಲಗ್ ಬಿಟ್ಟಿರುತ್ತೆ ಡೈಜೆಸ್ಟಿವ್ ಸಿಸ್ಟಮ್, ಅಗ್ನಿನೇ ಇರಲ್ಲ. ಆಗ ತಿಂದ್ಬಿಟ್ಟು ಮತ್ತೆ ನಾವು ಹೇಳ್ತೀವಿ ಕಾನ್ಸ್ಟಿಪೇಷನ್ ಆಯ್ತು ಅಂತ ಅಲ್ವಾ? ಸೊ ಖಂಡಿತ ಈ ತಪ್ಪು ಮಾಡ್ಬೇಡಿ. ಆದಷ್ಟು 7-7:30 ಮ್ಯಾಕ್ಸಿಮಮ್ 8 ಗಂಟೆ, ಅದರ ನಂತರ ಖಂಡಿತ ಊಟ ಮಾಡ್ಬೇಡಿ. ಮಾಡಿದ್ರು ಒಂದ್ ಗ್ಲಾಸ್ ಗಂಜಿ ಕುಡ್ಬೋದು ಖಂಡಿತ, ನಂತರ ಬೇರೆ ಏನು ಬೇಡ. ಆದಷ್ಟು ಲೈಟ್ ಫುಡ್. ಅದೇ ಈಗ ಹಗುರವಾಗಿ ನಾವು ಬೆಳಗ್ಗೆ ತಿನ್ಬೇಕು, ಹಗುರವಾಗಿ ರಾತ್ರಿ ತಿನ್ಬೇಕು. ಯಾಕೆ ಅಂದ್ರೆ ಅಗ್ನಿ ಅಷ್ಟೇ ಕಡಿಮೆ ಇರುತ್ತೆ ಅನ್ನೋದೊಂದು ಸೈಂಟಿಫಿಕ್ ರೀಸನ್. ತುಂಬಾ ಬೇರೆಲ್ಲ ಇದೆ, ಇನ್ಸುಲಿನ್ ರೆಸಿಸ್ಟೆನ್ಸ್, ಹಾರ್ಮೋನ್ಸ್, ಅಷ್ಟ್ ತಲೆ ಕೆಡ್ಸ್ಕೋಬೇಡಿ. ಇಷ್ಟು ಗೊತ್ತಿದ್ರೆ ಆಯ್ತು. ಡೈಜೆಸ್ಟಿವ್ ಸಿಸ್ಟಮ್ ಅದರದ್ದು ಅಗ್ನಿ ಏನಿದೆ ತುಂಬಾ ಕಮ್ಮಿ ಇರುತ್ತೆ ಅದರದ್ದು ಪ್ರಖರತೆ. ಸೊ ನಾವು ತಗೊಳ್ಳುವಂತದ್ದು ನಾವು ಆ ಟೈಮ್ ಅಲ್ಲಿ ಕರೆಕ್ಟ್ ಆಗಿ ತಗೋಬೇಕು. ತುಂಬಾ ಚೆನ್ನಾಗಿ ಮಧ್ಯಾಹ್ನ ಊಟ ಮಾಡ್ಬೋದು ಅಂತ ಲೆಕ್ಕ. ಸೊ 2 ಪಾಯಿಂಟ್ ಗೊತ್ತಿರ್ಬೇಕು, ಯಾವಾಗ ತಿನ್ಬೇಕು ಅನ್ನೋದ್ರಲ್ಲಿ. ಒಂದು ಹಸಿವಾದಾಗ ತಿನ್ಬೇಕು, ಇನ್ನೊಂದು ಸೂರ್ಯ ಹುಟ್ಟುವಾಗ ಮತ್ತೆ ಮುಳುಗೋ ಒಳಗೆ ನಾವು ಊಟ ಮಾಡ್ಬೇಕು ಅಂತ. ಯಾವ ತರ ಊಟ ಮಾಡ್ಬೇಕು, ಅದು ಯಾವಾಗ ತಗೊಳ್ಬೇಕು ಅಂತ ಆಯ್ತು. ಯಾವ ತರ ಊಟ ಮಾಡ್ಬೇಕು, ಏನ್ ಊಟ ಮಾಡ್ಬೇಕು ಹೇಳಿ? ನೀವೆಲ್ಲ ಊಟ ಮಾಡ್ತಿರಲ್ಲ, ಏನ್ ಊಟ ಮಾಡ್ಬೇಕು ಅಥವಾ ಏನ್ ತಗೊಳ್ಬೇಕು ಆಹಾರದಲ್ಲಿ? ಏನ್ ತಗೊಂಡ್ರೆ ಆರೋಗ್ಯವಾಗಿರ್ಬೋದು ನಾವು? ಖಂಡಿತ. ತರಕಾರಿ ಮಿಕ್ಸ್. ತರಕಾರಿ ಮಿಕ್ಸ್. ಹೌದು ಹೌದು, ಖಂಡಿತವಾಗಿ ಹೌದು. ಪ್ರಾಕೃತವಾಗಿ ನಮಗೆ ಹೇಗೆ ಬರುತ್ತೋ, ಪ್ರಕೃತಿ ಏನ್ ಕೊಡುತ್ತೋ ಅದನ್ನ ನಮ್ಮ ಒಂದು ಡೈಜೆಸ್ಟಿವ್ ಸಿಸ್ಟಮ್ ಸುಲಭವಾಗಿ ಜೀರ್ಣ ಮಾಡುತ್ತೆ. ಖಂಡಿತ ಹೌದು. ಥ್ಯಾಂಕ್ ಯು ಸೋ ಮಚ್. ಕೇಳಿಸ್ಲಿಲ್ಲ, ಸಾರಿ. ಏನೇನ್ ಸಿಗುತ್ತೋ ಅದನ್ನ ತಗೊಳ್ಬೇಕು. ಹೌದು ಹೌದು, ಖಂಡಿತವಾಗ್ಲೂ ಹೌದು. ಈಗ ಆಯುರ್ವೇದದ ಪ್ರಕಾರ ಈಗ ತುಂಬಾ ಜನ ನಾವ್ ಅದೇ ಈ ಯೂಟ್ಯೂಬ್, ಈ ಫಾಲೋವರ್ಸ್ ಇದೆಲ್ಲ ನೋಡಿ ನಾವೀಗ ಜ್ಯೂಸ್ ಗಳು ಕುಡಿಯೋದು ಬೆಳಗ್ಗೆ, ಅಥವಾ ಸ್ಮೂದಿಗಳು ತಗೊಳ್ಳೋದು, ಅಥವಾ ಓಟ್ ಮೀಲ್ ತಗೊಳ್ಳೋದು, ಓಟ್ಸ್ ತಗೊಳ್ಳೋದು ಮಾಡ್ತೀವಲ್ಲ. ಇದು ಶೀತ ಅಂತ ಲೆಕ್ಕ, ಅಂದ್ರೆ ಸುಲಭವಾಗಿ ಜೀರ್ಣ ಆಗುವಂತದ್ದಲ್ಲ. ಆಯುರ್ವೇದದ ಪ್ರಕಾರ ಯಾವ ಕ್ವಾಲಿಟೀಸ್ ಇರ್ಬೇಕು ಫುಡ್ಗೆ ಅಂತಂದ್ರೆ ಯಾವಾಗ ತಗೊಳ್ಳೋದು ಇರ್ಬೋದು, ಬಟ್ ಹೇಗಿರ್ಬೇಕದು ಅಂತಂದ್ರೆ ಉಷ್ಣ ಅಂತ ಹೇಳ್ತಾರೆ. ಈಗ ಅಗ್ನಿ ಇರುತ್ತಲ್ಲ, ಅಗ್ನಿಗೆ ನೀವು ತಣ್ಣೀರ್ ಹಾಕಿದ್ರೆ ಏನಾಗುತ್ತೆ? ನಂದ್ ಹೋಗುತ್ತೆ ತಾನೆ, ನಂದ್ ಹೋಗುತ್ತೆ. ಸೊ ಅದೇ ತರ ಈಗ ಡೈಜೆಸ್ಟಿವ್ ಗೆ ಬೆಳಗ್ಗೆ ಕೊಡುವಂತ ಆಹಾರ ಶೀತವಾಗಿದ್ರೆ, ಈಗ ಜ್ಯೂಸ್ ಗಳಿರೋದು, ಸ್ಮೂದಿಗಳಿರೋದು, ಇದು ಶೀತವಾಗಿದ್ರೆ ಅದನ್ನ ನಂದಿಸ್ತಾ ಇದ್ದೀರಾ ನೀವು. ಸೊ ಅದನ್ನ ತಗೊಳ್ಳೋದು ಆಕ್ಚುಲಿ ಆಯುರ್ವೇದದ ಪ್ರಕಾರ ಖಂಡಿತ ಒಳ್ಳೇದಲ್ಲ. ಯಾವಾಗ ತಗೊಳ್ಬೇಕು ಅದು ಬೇರೆ ಇದೆ, ಬಟ್ ಬೆಳಗ್ಗೆ ಎದ್ದು ಕೂಡ್ಲೆ ಅದನ್ನ ಅಗ್ನಿ ನನ್ಸೋ ಕೆಲಸ ಮಾಡ್ಕೋಬೇಡಿ, ಆಯ್ತಾ? ಸೊ ಉಷ್ಣ ಆಹಾರ ತಗೊಳ್ಬೇಕು ಅಂತ ಹೇಳಿದ್ದಾರೆ. ಉಷ್ಣ ಅಂತಂದ್ರೆ ಬಿಸಿಯಾಗಿರ್ಬೇಕು, ಇಲ್ದಿರ ಅಟ್ಲೀಸ್ಟ್ ಬೆಚ್ಚಗಿರ್ಬೇಕು. ಅದು ತಣ್ಣಗೆ ಖಂಡಿತವಾಗ್ಲೂ ಒಳ್ಳೇದಲ್ಲ ಅಂತಾನೆ. ಎರಡನೇದು ಹೇಳಿರೋದು ಸ್ನಿಗ್ಧವಾಗಿರ್ಬೇಕು. ಈಗ ತಿರ್ಗಾ ಕೊಲೆಸ್ಟ್ರಾಲ್ ಇರ್ಬೋದು ಅಥವಾ ಡಯಟ್ ಮಾಡೋದು ಅಂತ ನಾವು ಎಣ್ಣೆ ತುಪ್ಪಗಳು ಎಲ್ಲವನ್ನೂ ನಿಲ್ಸಿದೀವಿ ಅಲ್ಲ? ಎಷ್ಟು ಜನರ ಮನೇಲಿ ನಿಲ್ಸಿದೀವಿ? ಯಾಕಂದ್ರೆ 0 ಕೊಲೆಸ್ಟ್ರಾಲ್, 0 ಫ್ಯಾಟ್ ಡಯಟ್ ಅಂತ ತಗೊಳ್ಳೋದೇ ಇಲ್ಲ ನಾವು. ಅರ್ಥ ಏನ್ ಮಾಡ್ಕೋಬೇಕು ಅಂತಂದ್ರೆ ಯಾವ ತರದಲ್ಲಿ ತಗೊಳ್ಬಾರ್ದು ಅಂತ ಗೊತ್ತಿರ್ಬೇಕು. ಈಗ ಎಣ್ಣೆಯಲ್ಲಿ ಕರ್ದಿದ್ದ ಐಟಮ್ ಆಗ್ಲಿ ಅಥವಾ ಎಣ್ಣೆಯಲ್ಲಿ ಮಾಡಿರುವಂತದ್ದಾಗ್ಲಿ ಬೇಡ, ಒಳ್ಳೇದು, ಕರೆಕ್ಟ್, ಅದನ್ನ ಹಂಗೆ ನೀವು ಮಾಡ್ಬೇಕು. ಬಟ್ ನಮ್ಮ ದೇಹದಲ್ಲಿ ನಮ್ಮ ಸ್ಪೈನಲ್ ಕಾರ್ಡ್ ಆಗ್ಲಿ, ನಮ್ಮ ದೇಹದ ಎಲ್ಲಾ ಹಾರ್ಮೋನ್ಸ್ ಆಗ್ಲಿ, ಅಥವಾ ನಮ್ಮ ಬ್ರೈನ್ ಆಗ್ಲಿ, ನಮ್ಮ ಹಾರ್ಟ್ ಆಗ್ಲಿ, ಎಲ್ಲಾನು ಇರುವಂತದ್ದು ಒಳ್ಳೆಯ ಒಂದು ಸ್ನಿಗ್ಧತೆಯಿಂದಾನೆ. ಕೊಲೆಸ್ಟ್ರಾಲ್, ಗುಡ್ ಕೊಲೆಸ್ಟ್ರಾಲ್ ಇಸ್ ನೆಸೆಸರಿ ಫಾರ್ ಯುವರ್ ಲೈಫ್. ಅದಿಲ್ದೆ ಬದುಕಕ್ ಸಾಧ್ಯನೇ ಇಲ್ಲ ನಾವು. ಸೊ ತುಪ್ಪ ಅಮೃತ ಅಂತಾನೆ ಲೆಕ್ಕ ಆಯುರ್ವೇದದಲ್ಲಿ. ಸೊ ಒಂದ್ ಅರ್ಧ ಟೀ ಸ್ಪೂನ್ ಇಂದ 1 ಟೀ ಸ್ಪೂನ್ ಆಗುವಷ್ಟು ತುಪ್ಪ ಬಿಸಿ ಆಹಾರದಲ್ಲಿ ಕರಗಿಸಿ ಪ್ರತಿಯೊಬ್ರು ತಗೊಳ್ಬೇಕು. ನಿಮ್ಮ ಜೀರ್ಣ ಸರಿ ಇದ್ರೆ ಖಂಡಿತವಾಗ್ಲೂ ತಗೋಬೇಕು. ಅದ್ರಲ್ಲೂ ಯಾರು ತಗೋಬಾರ್ದಿದೆ ಅದಿನ್ನೊಂದು ವಿಷಯ. ಬಟ್ ಸ್ವಸ್ಥರಾಗಿರೋರು ಖಂಡಿತವಾಗ್ಲೂ ಬಿಸಿ ಅನ್ನದಲ್ಲಿ ಅದು ಕರಗಿಸ್ಬೇಕು.
ಗಟ್ಟಿ ತಗೋಬಾರ್ದು, ಕರಗ್ಬೇಕದು, ಕರಗ್ಸಿ ಮತ್ತೆ ಅದನ್ನ ತಗೊಳ್ಬೇಕು. ಸೊ ಇದು ನಿಮ್ ಜೀರ್ಣ ಶಕ್ತಿನ ಜಾಸ್ತಿ ಮಾಡುತ್ತೆ. ತುಂಬಾ ಅದರದ್ದು ಅಮೃತ ಅಂತಾನೆ ಹೇಳಿದ್ದಾರೆ ಅದಕ್ಕೆ, ಅಮೃತನ ತರಾನೇ ಕೆಲಸ ಮಾಡುತ್ತೆ, ತುಂಬಾ ಒಳ್ಳೆ ಕೆಲಸ ಮಾಡುತ್ತೆ. ಸೊ ತಗೋಬೇಕು. ಒಳ್ಳೆ ಒಂದು ಸ್ನಿಗ್ಧತೆ ಬೇಕು ಆಹಾರದಲ್ಲಿ. ಸೊ ಉಷ್ಣ ಮಾತ್ರ ಅಲ್ಲ, ಸ್ನಿಗ್ಧ ಕೂಡ ಹೌದು. ಮತ್ ಹೇಗಿರ್ಬೇಕು? ಲಘು ಆಗಿರ್ಬೇಕು. ಯಾವುದು ಜೀರ್ಣಕ್ಕೆ ಅದು ತುಂಬಾ ಕಷ್ಟಕರವಾಗಿರೋದು ನೀವು ತಗೊಳ್ಬಾರ್ದು. ಅಂತಂದ್ರೆ ಏನು? ಯಾವಾಗ್ಲೂ ತಗೊಳ್ಬಾರ್ದಾ? ಇಲ್ಲ. ನಿಮ್ ಮಧ್ಯಾಹ್ನ ತಗೋಬಹುದು. ಈಗ ಮೊಸರು ಮಧ್ಯಾಹ್ನ ತೊಂದ್ರೆ ಇಲ್ಲ, ಯಾಕಂದ್ರೆ ಅದು ಹೆವಿ ಆದ್ರೂ, ಗುರು ಆದ್ರೂ ನಿಮ್ಗೆ ಪ್ರಖರತೆ ಜಾಸ್ತಿ ಇರುತ್ತೆ, ತಗೋಬಹುದು. ಅದೇ ನೀವು ಬೆಳಗ್ಗೆ ಅಥವಾ ರಾತ್ರಿ ತಗೊಂಡ್ರೆ ಅದು ಜೀರ್ಣ ಆಗೋದಿಲ್ಲ. ಸೊ ಲಘುವಾಗಿರುವಂತದ್ದು, ಯಾವ್ದು ಈಸಿಲಿ ಡೈಜೆಸ್ಟಬಲ್ ಇರುತ್ತಲ್ಲ ಅಂತ ಆಹಾರ ತಗೋಬಹುದು. ಉಷ್ಣ, ಸ್ನಿಗ್ಧ ಮತ್ತೆ ಏನು ಉಷ್ಣ, ಸ್ನಿಗ್ಧ ಮತ್ತೆ ಈಸಿಲಿ ಡೈಜೆಸ್ಟಬಲ್, ಲಘು ಇರುವಂತದ್ದು ತಗೊಳ್ಬೇಕು. ಯಾವುದು ದೇಹಕ್ಕೆ ಒಂದು ಶಕ್ತಿ ಕೊಡುತ್ತೋ, ಬಲ್ಯವಾಗಿರುತ್ತೋ ಅಂತಹ ಒಂದು ಆಹಾರವನ್ನ ತಗೋಬಹುದು ಅಂತ ಆಯುರ್ವೇದ ಹೇಳಿದ್ದಾರೆ, ಸ್ವಸ್ಥರಾಗಿರೋಕೆ. ಸೊ ಫಸ್ಟ್ ವನ್ನು ಯಾವಾಗ ತಗೊಳ್ಬೇಕು ನೋಡಿದ್ವಿ. ಎರಡನೇದು ಹೇಗಿರೋ ಆಹಾರ ತಗೊಳ್ಬೇಕು. ಮೂರನೇದು ನಾವು ಹೇಗೆ ತಿನ್ಬೇಕು, ಹೌ ಡು ವಿ ಈಟ್. ಏನ್ ಮಾಡ್ತೀವಿ ಈಗ ನಾವು? ಹೇಗ್ ತಿಂತೀವಿ ಹೇಳಿ ಎಲ್ರು? ನೀವೆಲ್ಲ ಹೇಗ್ ತಿಂತೀರಾ? ಮನೇಲಿ ಹೇಗ್ ತಿಂತೀವಿ ನಾವು? ಚೆನ್ನಾಗಿ ಅಗಿದು ತಿನ್ನುತ್ತೇವೆ. ಅಲ್ಲ, ಚೆನ್ನಾಗಿ ಅಗದು ತಿಂತೀವಿ. ವೆರಿ ಗುಡ್, ವೆರಿ ಗುಡ್. ನೀವ್ ಮಾಡ್ತಾ ಇದ್ದೀರಾ, ವೆರಿ ಗುಡ್. ಐ ಆಮ್ ಸೋ ಪ್ರೌಡ್ ತಾರ ಅವ್ರೆ. ಬೇರೆಯವರೆಲ್ಲ ಅಲ್ವಾ? ಹೌದು ಅಲ್ವಾ? ನಿಂತ್ಕೊಂಡ್ ತಿಂತೀವಿ ನಾವು. ಎಷ್ಟೊಂದ್ ಜನ ನಿಂತ್ಕೊಂಡ್ ತಿಂತೀವಿ, ಟೈಮ್ ಇಲ್ಲ ಅನ್ನೋದು. ಕೈಯಲ್ಲೇ ತಿಂತೀವಿ, ಕೈಯಲ್ಲೇ ತಿಂತೀವಿ, ಚಮಚದಲ್ಲಿ ತಿನ್ನಲ್ಲ. ಕರೆಕ್ಟ್. ಕೂತ್ಕೊಂಡ್ ಹಾ, ಸ್ಪೂನ್ ಅಲ್ಲಿ ತಿನ್ನೋದು, ನಿಂತ್ಕೊಂಡ್ ತಿನ್ನೋದು. ಇನ್ನೊಂದು ಇದಾದ್ರೂ ಪರವಾಗಿಲ್ಲ ಅನ್ಸುತ್ತೆ ನಂಗೆ. ಇನ್ನೊಂದ್ ತಪ್ಪು ಮಾಡ್ತೀವಿ, ಏನ್ ಗೊತ್ತಾ? ಟಿವಿ ನೋಡ್ಕೊಂಡ್ ತಿಂತೀವಿ. ಎಲ್ಲ ಬೇಡ್ದಿರೋ ಸೀರಿಯಲ್ಸ್, ಆ ನ್ಯೂಸ್ ಹಾಕೊಂಡ್ ನೋಡ್ಕೊಂಡು. ಇಲ್ದಿದ್ರೇನು, ಅದ್ರಿಂದಾನು ಇನ್ನೂ ಒಳ್ಳೇದು. ಕೈಯಲ್ಲೇ ಇದೆಯಲ್ಲ, ಅಷ್ಟು ದೂರ ಯಾಕೆ? ಮೊಬೈಲ್ ನೋಡ್ಕೊಂಡು, ಪೇಪರ್ ಓದ್ಕೊಂಡು ಅಥವಾ ಬುಕ್ ಓದ್ಕೊಂಡು. ಊಟ, ಆಹಾರ ಅನ್ನೋದು ಬರೀ ಬಾಯಿಗೆ ಹಾಕೋದಲ್ಲ ಅಂತ ನಮ್ಗೆ ನೆನ್ಪಿರ್ಬೇಕು. ಇದು ಮಹಾಪ್ರಸಾದನೇ ಹೌದು, ಅಲ್ಲ ಅಂತ ಹೇಳೋದಿಲ್ಲ. ಬಟ್ ಫುಡ್ ಅಥವಾ ಆಹಾರ ಅನ್ನೋದು ನಮ್ಮ ಭಾವನೆಗಳು ಕೂಡ ಹೌದು, ನಮ್ಮ ಥಾಟ್ ಪ್ರೊಸೆಸ್ ಕೂಡ ಹೌದು, ನಮ್ಮ ಇಮೋಷನ್ಸ್ ಕೂಡ ಹೌದು. ನಾವ್ ಏನ್ ಓದ್ತೀವಿ, ಏನ್ ನೋಡ್ತೀವಿ, ಏನ್ ಕೇಳ್ತೀವಿ, ಏನ್ ಮುಟ್ತೀವಿ, ಎಲ್ಲಾ ಇಂದ್ರಿಯಗಳಿಂದ ತಗೊಳ್ಳೋಂಥದ್ದು ಪ್ರತಿಯೊಂದು ಆಹಾರ. ಆ ಟಿವಿಯಲ್ಲಿ ಬರೀ ಅತ್ತೆ ಸೊಸೆ ಜಗಳ, ಅವ್ರು ಮತ್ತೆ ನಾವು ಹೇಳ್ತೀವಲ್ಲ ಡಿವೋರ್ಸ್ ಆಗುತ್ತೆ. ಯಾಕೆ? ಆಬ್ವಿಯಸ್ಲಿ ಯು ಆರ್ ಸೀಯಿಂಗ್ ಸಮಥಿಂಗ್ ಲೈಕ್ ದಟ್ ಅಂಡ್ ಯು ಆರ್ ಇಂಬೈವಿಂಗ್ ಆಲ್ ದೋಸ್ ಇಮೋಷನ್ಸ್ ಎಟ್ ಹೋಮ್ ಅಲ್ಲ. ಇನ್ನೇನ್ ಒಳ್ಳೇದಾಗಕ್ ಸಾಧ್ಯ? ಖಂಡಿತ ಸಾಧ್ಯ ಇಲ್ಲ. ನೋಡೋದೆಲ್ಲ ಏನು, ಟೆರರಿಸ್ಟ್ ಅಲ್ಲಿ ಕೊಲೆ ಮಾಡ್ತಾರೆ, ಇಲ್ಲಿ ಮಾಡ್ತಾರೆ, ಮನೆಯಲ್ಲಿ ಜಗಳ ಆಗದೆ ಇರುತ್ತಾ? ಖಂಡಿತವಾಗ್ಲೂ ಆಗುತ್ತೆ. ಯಾಕಂದ್ರೆ ಅಂತಹ ಭಾವನೆನ ನಾವು ಅದನ್ನ ಒಳಗ್ ತಗೋತಿದೀವಿ, ಅಂತಹ ಕ್ರೌರ್ಯತೆನ್ ಒಳಗ್ ತಗೋತಿದೀವಿ, ಅಂತಹ ಬೇಜಾರನ್ ಒಳಗ್ ತಗೋತಿದೀವಿ. ಏನಾದ್ರೂ ಒಳ್ಳೇದ್ ನೋಡಕ್ಕಾಗತ್ತಾ? ಖಂಡಿತವಾಗ್ಲೂ ನೋಡಿ. ಏನಾದ್ರೂ ಒಳ್ಳೇದ್ ಕೇಳಕ್ಕಾಗತ್ತಾ? ಖಂಡಿತವಾಗ್ಲೂ ಮಾಡಿ. ಯಾಕಂದ್ರೆ ಅದೇ ಭಾವನೆ ಇರುತ್ತೆ. ಅದನ್ನ ನೀವೆಲ್ರೂ ಮಾಡ್ತಿದ್ದೀರಾ. ಐ ಆಮ್ ರಿಯಲಿ ಪ್ರೌಡ್. ಯಾಕಂದ್ರೆ ದಿನಾ ಭಜನೆ, ದಿನಾ ಇಂತ ಸತ್ಸಂಗ ಯಾರಿಗ್ ಸಿಗ್ಬೋದು? ಐ ಮೀನ್ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಥಿಂಗ್ಸ್ ಯು ಆಲ್ ಹ್ಯಾವ್ ಬೀನ್ ಡೂಯಿಂಗ್. ಸೊ ಲಿಟ್ರಲಿ ಪ್ರೌಡ್ ಆಫ್ ಯು. ಇದು ಬೇಕು ನಮ್ಗೆ, ಇದು ನಿಜವಾಗ್ಲೂ ಬೇಕು ನಮ್ಮ ಸಂಸ್ಕಾರನ ಚೇಂಜ್ ಮಾಡಕ್ಕೆ. ಸೊ ಈವನ್ ಊಟ ಮಾಡ್ಬೇಕಾದ್ರು ಎಟ್ ದ ಮೋಸ್ಟ್ ಏನು, ಎಲ್ಲೋ ಒಂದೀಗ ನೀವು ಭಗವದ್ಗೀತೆ ಕೇಳ್ತಿರ್ಬೋದು ಅಥವಾ ವಿಷ್ಣು ಸಹಸ್ರ, ಖಂಡಿತವಾಗ್ಲೂ ಮಾಡಿ. ಯಾಕಂದ್ರೆ ಅದು ಹೋಗ್ತಾ ಇರುತ್ತೆ, ಆ ಎನರ್ಜಿ ಹೋಗ್ತಾ ಇರುತ್ತೆ. ಇಲ್ದಿದ್ರೆ ಕೂತ್ಕೊಂಡು ತಟ್ಟೆ ಈ ಕೆಳಗ್ ಕೂತ್ಕೊಳಕ್ ಆಗಲ್ಲ, ಎಷ್ಟೊಂದ್ ಜನ ಇದೀವಿ, ತೊಂದ್ರೆ ಇಲ್ಲ, ಚೇರ್ ಮೇಲೆ ಕೂತ್ಕೊಳ್ಳಿ, ಸೋಫಾ ಮೇಲೆ ಕೂತ್ಕೊಳ್ಳಿ, ತೊಂದ್ರೆ ಇಲ್ಲ, ತಟ್ಟೆ ಕೈಯಲ್ಲಿ ಹಿಡ್ಕೊಳ್ಳಿ, ಪರವಾಗಿಲ್ಲ. ಆದ್ರೆ ಆ ಒಂದು ಅನ್ನನ ತಗೊಳ್ಳೋ ಮುಂಚೆ 1 ನಿಮಿಷ ಕೈ ಮುಗಿದು ಆ ಅನ್ನ ನಿಮ್ಮ ಒಂದು ತಟ್ಟೆಗೆ ಬರ್ಬೇಕಂದ್ರೆ ಯಾರೆಲ್ಲ ಕೆಲಸ ಮಾಡಿದ್ದಾರೆ, ಅದು ರೈತ ಇರ್ಬೋದು, ಅಲ್ಲಿಂದ ನಿಮ್ಮ ಮನೆ ತನಕ ಯಾರು ಅಡ್ಗೆ ಮಾಡಿದ್ದಾರೆ, ಕೊನೆಗೆ ನೀವು ಕೂಡ ಹೌದು, ಪ್ರತಿಯೊಬ್ಬರಿಗೂ ಒಂದು ಧನ್ಯತಾ ಭಾವ, ಒಂದು ಗ್ರಾಟಿಟ್ಯೂಡ್, ಒಂದು ಥ್ಯಾಂಕ್ ಯು ಹೇಳಿ ಮತ್ತೆ ಅನ್ನನ್ ತಗೊಳ್ಳಿ. ಅನ್ನನ್ ತಗೊಳ್ಳುವಾಗ್ಲು ನಿಮ್ಮಲ್ಲಿ 5 ಇಂದ್ರಿಯಗಳಿದೆ ಅಲ್ಲ, ಕಣ್ಣಿದೆ, ಕಿವಿ ಇದೆ, ಮೂಗಿದೆ, ಬಾಯಿ ಇದೆ, ಮುಟ್ಟಕ್ಕೆ ನಮ್ಗೆ ಸ್ಕಿನ್ ಇದೆ. ಎಲ್ಲದ್ರ ಮೂಲಕ ನಾವು ತಗೋಬೇಕಂತೆ. ಅವ್ರು ಹೇಳ್ದಂಗೆ ಚೆನ್ನಾಗಿ ಚೂ ಮಾಡ್ಬೇಕು, ಅಗದ್ ತಿನ್ಬೇಕು. ಏನ್ ಮಾಡಿದ್ದಾರೆ ಕಣ್ಣಲ್ಲಿ ನೋಡೋದ್ ಕೂಡ ಇಲ್ಲ, ಸುಮ್ನೆ ತಿನ್ಬಿಡ್ತೀವಿ ನಾವು. ಕಿವಿಯಲ್ಲಿ ಕೇಳ್ಬೇಕು, ಅದು ಕ್ರಂಚಿ ಸೌಂಡ್ ಬರುತ್ತಾ ಕೇಳಿ. ಮೂಗಲ್ ಸ್ಮೆಲ್ ತಗೊಳ್ಳಿ, ಅದನ್ನ ಆನಂದ ಪಟ್ಕೊಂಡ್ ತಿನ್ನಿ. ಲೇಟ್ ಆದ್ರೂ ಪರವಾಗಿಲ್ಲ, 5 ನಿಮಿಷ. ಇಷ್ಟೂ ದುಡಿಯೋದ ಆ 1 3 ಹೊತ್ತಿಗೆ, ಅದಕ್ ನಮಗ್ ಪೂರ್ಸೊತ್ತಿಲ್ಲ, ಯಾವ ಒಂದು ಸ್ಥಿತಿ ಬಂದಿದೆ. ಸೊ 5 ನಿಮಿಷ ಲೇಟ್ ಆದ್ರೂ ಪರವಾಗಿಲ್ಲ, ಕೂತ್ಕೊಂಡು ಪ್ರತಿಯೊಂದು ಇಂದ್ರಿಯಗಳಿಂದ ಅದನ್ನ ಅನುಭವಿಸ್ಕೊಂಡ್ ತಿನ್ನಿ. ಆಗ ಆಗುವಂತಹ ಒಂದು ಬದಲಾವಣೆ, ಟ್ರಾನ್ಸ್ಫಾರ್ಮೇಶನ್ನೇ ಇನ್ನೊಂದು.
ಸೊ ತಿನ್ಬೇಕಾದ್ರೆ ಪ್ರತಿಯೊಂದು ಇಂದ್ರಿಯಗಳು ಯೂಸ್ ಮಾಡ್ಬೇಕು. ಸೊ ಆಯುರ್ವೇದದಲ್ಲಿ ಹೇಳಿದ್ದಾರೆ ತನ್ ಮನ ಭುಂಜಿತ, ಬರೀ ತನು ಮಾತ್ರ ಅಲ್ಲ. ಹೇಳ್ಬೋದಿತ್ತು ತನು ಭುಂಜಿತ, ಬರೀ ನಾವು ದೇಹಕ್ಕಲ್ವಾ ಕೊಡ್ತಾ ಇರೋದು ಆಹಾರ, ಅಲ್ಲ, ಮನಸ್ಸು ಭುಂಜಿತ ಅಂದ್ರೆ ನಿಮ್ ತನು ಮತ್ತೆ ಮನಸ್ಸು ಎರಡೂ ಆ ಭೋಜನಕ್ಕೆ ಹಾಕಿ ನೀವು ತಗೊಳ್ಳಿ ಅಂತ ಹೇಳಿದ್ದಾರೆ. ಈ ತರ ಊಟ ಮಾಡಿದ್ರೆ ಖಂಡಿತವಾಗ್ಲೂ ಸ್ವಸ್ಥರಾಗ್ತಿರ್ತೀವಿ. ಯಾಕಂದ್ರೆ ಜಾಸ್ತಿ ತಿನ್ನಕ್ಕಾಗಲ್ಲ. ಇಷ್ಟು ನಾವು ಮಾಡಿದ್ರೆ ಯಾವಾಗ ಸ್ಯಾಟಿಸ್ಫೈ ಆಗದ್ ಗೊತ್ತಾಗುತ್ತೆ. ಸಾಕಾಗಿತ್ತ ಒಂದೇ ಇಡ್ಲಿ, ನಾನ್ ಯಾಕೆ 4 ಇಡ್ಲಿ ತಿಂದೆ ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ನಮಗೆ ಗೊತ್ತೇ ಆಗಲ್ಲ, ಎಲ್ಲ ಮಾಡ್ಕೊಂಡು ಎಲ್ಲ ತಿಂದ್ಬಿಡ್ತೀವಿ ನಾವು, ಗೊತ್ತೇ ಆಗಲ್ಲ ನಮ್ಗೆ ಸಾಕಾಗಿದೆ ಅಂತಾನು. ಸೊ ತನು ಮನ ಭುಂಜಿತ ತುಂಬಾ ಇಂಪಾರ್ಟೆಂಟ್. ಯಾವಾಗ ತಿನ್ಬೇಕು, ಹೇಗೆ ತಿನ್ಬೇಕು, ಮತ್ತೆ ನಾವು ಯಾವ ತರದ ಒಂದು ಆಹಾರ ತಿನ್ಬೇಕು, ಇದು ಆಹಾರದಲ್ಲಾಯ್ತು, ತುಂಬಾ ಇಂಪಾರ್ಟೆಂಟ್. ಸೆಕೆಂಡ್ ಒನ್ ವಿಹಾರ ಅಂತ ಹೇಳ್ತೀವಿ. ವಿಹಾರ ಅಂದ್ರೆ ಏನು? ನಮ್ ಇಡೀ ಲೈಫ್ ಸ್ಟೈಲ್ ಏನಿದೆ ಅಲ್ಲ, ಅದೇ ವಿಹಾರ. ನಾವ್ ಏನೇನ್ ಮಾಡ್ತೀವಿ, ನೀವ್ ಮಾಡುತ್ತಾರ ಸತ್ಸಂಗ ವಿಹಾರ, ಅಥವಾ ನಾವು ಮಾಡುವಂತಹ ವ್ಯಾಯಾಮ ವಿಹಾರ, ನಾವು ದಿನದಲ್ಲಿ ಮಾಡುವಂತಹ ಎಲ್ಲ ಚರ್ಯೆಗಳು ವಿಹಾರ. ಹೇಗ್ ಊಟ ಮಾಡ್ತೀವಿ, ಯಾವಾಗ ಹೇಳ್ತೀವಿ, ನಾವ್ ಅಭ್ಯಂಗ ಮಾಡ್ಕೋತೀವ, ಸ್ನಾನ ಮಾಡ್ತೀವ, ಮೋಷನ್ಗೆ ಹೋಗ್ತೀವಿ, ಎಲ್ಲಾನು ಆಚಾರ್ಯರು ಹೇಳಿದ್ದಾರೆ. ದಿನಚರ್ಯ ಅನ್ನೋ ದೊಡ್ಡ ಟಾಪಿಕ್, ಯಾವಾಗಾದ್ರೂ ಇನ್ನೊಂದ್ಸತಿ ಆದಾಗ ವಿ ಕ್ಯಾನ್ ಸ್ಪೀಕ್ ಅಬೌಟ್ ಇಟ್. ಸೊ ದಿನಚರ್ಯ ಹೇಗೆ ಇರ್ಬೇಕು ಅದೆಲ್ಲ ಮಾಡಿದ್ರೆ ಕರೆಕ್ಟ್ ಆಗಿ ಅದು ವಿಹಾರ. ಸೊ ಇದೆಲ್ಲ ಮಾಡಿದ್ರೆ ಸ್ವಸ್ಥರಾಗಿರ್ಬೋದು. ಅದ್ರಲ್ಲಿ ಒಂದೇ ಟಾಪಿಕ್ ಬಗ್ಗೆ 1-2 ನಿಮಿಷ ಮಾತಾಡ್ತೀನಿ, ತುಂಬಾ ಇಂಪಾರ್ಟೆಂಟ್, ಎಲ್ರು ಮಾಡುವಂತದ್ದು ವ್ಯಾಯಾಮ. ವ್ಯಾಯಾಮ ಯಾರು ಮಾಡಲ್ಲ? ಎಲ್ರು ಮಾಡ್ತೀವಲ್ಲ. ಈಗ ವಿ ಆಲ್ ನೋ ವಿ ಹ್ಯಾವ್ ಟು ಎಕ್ಸರ್ಸೈಸ್. ಏನೋ ಒಂದ್ ಮಾಡ್ತೀವಿ, ವಾಕಿಂಗ್ ಆದ್ರೂ ಮಾಡ್ತೀವಿ, ಇಲ್ಲ ಯೋಗ ಆದ್ರೂ ಮಾಡ್ತೀವಿ, ಏನೋ ಒಂದ್ ಮಾಡ್ತೀವಿ. ಮಾಡ್ಲಿಲ್ಲ, ಖಂಡಿತ ಇವತ್ತಿನ ಶುರು ಮಾಡಿ. ಎಲ್ರು ಮೂವ್ ಮಾಡ್ಬೇಕು. ಯಾಕಂದ್ರೆ ನಮ್ಮ ದೇಹದಲ್ಲಿರೋ ಪ್ರತಿಯೊಂದು ಕಣಗಳು ಮೂವ್ಮೆಂಟ್ ಅಲ್ಲೇ ಇದೆ. ಅದು ಡೈನಮಿಕ್ ಇನ್ ನೇಚರ್. ಯಾವ್ದು ಕೂತ್ ಬಿಟ್ರೆ ಏನಾಗುತ್ತೆ? ಯಾವಾಗ ಕೂರೋದು ಹೇಳಿ? ಒಂದೇ ಸತಿ ಕೂರೋದು. ಯಾವಾಗ ಎಲ್ಲ ಸೆಲ್ ಸ್ಟಾಪ್ ಮಾಡೋದು? ಒಂದೇ ಸತಿ ನಾವು ಹೋದಾಗ ಅಷ್ಟೇ ಅಲ್ವಾ? ಅಲ್ದಿದ್ರೆ ನಾವು ನಿದ್ದೆ ಮಾಡಿದ್ರು ಅದ್ ಕೆಲಸ ಮಾಡ್ತಾನೆ ಇರುತ್ತೆ. ಸೊ ಇಷ್ಟು ಕೆಲಸ ಮಾಡುವಂತಹ ದೇಹಕ್ಕೆ ನಾವು ಮೂವ್ಮೆಂಟ್ ಕೊಡ್ಬೇಕೋ ಬೇಡವೋ? ಸಣ್ಣ ಆಗಕ್ಕೆ, ದಪ್ಪ ಆಗಕ್ಕೆ, ಅಥವಾ ಇದಕ್ಕೆ ಅಲ್ಲ. ಅದು ವ್ಯಾಯಾಮದ ಇದೇ ಬೇರೆ. ಎಲ್ರು ಅರ್ಧ ಗಂಟೆ ಆದ್ರೂ ಯಾವುದೇ ರೀತಿ ಮೂವ್ಮೆಂಟ್ ಮಾಡ್ಬೇಕು. ಅಂದ್ರೆ ಏನು? ನಾನು ಇಡೀ ದಿನ ಮನೆ ಕೆಲಸ ಮಾಡಿದೀನಪ್ಪ, ನಂಗೆ ತುಂಬಾ ಇಲ್ಲ, ಮನೆ ಕೆಲಸ ಇನ್ನೊಂದು, ಅದ್ ವಿಷಯ ಬೇರೆ. ಅದು ಬಿಟ್ಟು ಅರ್ಧ ಗಂಟೆ ಯೋಗ ಆಗ್ಲಿ, ಅಥವಾ ವಾಕಿಂಗ್ ಆಗ್ಲಿ, ಜಿಮ್ ಆಗ್ಲಿ, ಡಾನ್ಸಿಂಗ್ ಆಗ್ಲಿ, ರನ್ನಿಂಗ್ ಆಗ್ಲಿ, ಏನ್ ಬೇಕೋ ಮಾಡಿ, ಇಷ್ಟ ಇರೋದ್ ಮಾಡಿ. ಯಾಕಂದ್ರೆ ಅದನ್ನ ದಿನ ಮಾಡ್ಬೇಕಲ್ವಾ? ನಾವ್ ಇಲ್ದಿದ್ ಮಾಡೋದಿಲ್ಲ. ಜಿಮ್ಮಿಗೆ ಹೋಗಿ 2 ದಿನ ಅಯ್ಯಪ್ಪ ನಂಗಾಗಲ್ಲಪ್ಪ, ನಂಗೆ ಇಷ್ಟ ಎಲ್ಲ ನಾ ಮಾಡಲ್ಲ. ಕೆಲವ್ರಿಗೆ ಯೋಗ ಇಷ್ಟ ಎಲ್ಲ ಮಾಡಲ್ಲ. ಸೊ ನಿಮಗ್ ಏನ್ ಇಷ್ಟ ಮಾಡಿ, ಯಾವ್ದನ್ನು ಮಾಡ್ಬೋದು, ತೊಂದ್ರೆ ಇಲ್ಲ. ಬಟ್ ಮಾಡ್ಬೇಕು. ಹೇಗ್ ಮಾಡ್ಬೇಕು? ಅರ್ಧ ಶಕ್ತಿಯ ಮಾಡ್ಬೇಕು ಅಂತ ಹೇಳಿದ್ದಾರೆ ಆಚಾರ್ಯರು. ಅಂದ್ರೆ ನಿಮ್ ಶಕ್ತಿ ಮೀರಿ ಮಾಡ್ಬೇಕು ಅಂತಿಲ್ಲ, ಅದು ತಪ್ಪು. ಅರ್ಧ ಶಕ್ತಿಯ ನಿಮಗ್ ಗೊತ್ತಾಗುತ್ತೆ. ಯಾವಾಗ ಸ್ವಲ್ಪ ಎದುರು ಬರ್ತಾ ಹೋಗುತ್ತೆ, ಸ್ವಲ್ಪ ಬಾಯೆಲ್ಲ ಒಣಗ್ತಾ ಹೋಗುತ್ತೆ, ಸ್ವಲ್ಪ ಒಂಚೂರು ಏನೋ ಟೈಟ್ನೆಸ್ ಅನ್ಸುತ್ತೆ, ಬೆವರು ಬರ್ತಾ ಹೋಗುತ್ತೆ, ಇಷ್ಟ ಆಯ್ತು ಅಂದ್ರೆ ಅರ್ಧ ಶಕ್ತಿಯ ಅಂತ ಲೆಕ್ಕ ಆಯುರ್ವೇದದ ಪ್ರಕಾರ. ಹಂಗೆ ಅಂತ ಹಿಂಗ್ ಹೋದ್ ಕೂಡ್ಲೆ ಬೆವರು ಬಂತು, ಹಿಂಗ್ ಬಂತ, ಹಂಗ್ ಹೇಳ್ಬೇಡಿ. ಅರ್ಧ ಗಂಟೆ ಮಾಡಿ, ತೊಂದ್ರೆ ಇಲ್ಲ, ಅದ್ ಬರುತ್ತೆ, ಬರ್ಲಿ ಅದು, ಆಯ್ತಾ? ಸೊ ಅಷ್ಟಾದ್ರೂ ಮಾಡ್ಬೇಕು ದಿನದಲ್ಲಿ. ಇದು ಮಾಡಿದ್ರೆ ತುಂಬಾ ಬೆನಿಫಿಟ್ಸ್ ಇದೆ. ಅದನ್ನು ಇನ್ನೊಂದ್ಸತಿ ಹೇಳೋಣ, ಬಿಕಾಸ್ ವ್ಯಾಯಾಮದ ಬಗ್ಗೆ ಎಲ್ರಿಗೂ ಗೊತ್ತೀಗ ಅಲ್ವಾ? ಕರೆಕ್ಟ್, ಎಲ್ರಿಗೂ ಗೊತ್ತು. ಸೊ ಖಂಡಿತವಾಗ್ಲೂ ಮಾಡ್ಬೇಕು ವ್ಯಾಯಾಮ. ಈ ವಿಹಾರದಲ್ಲಿ ವ್ಯಾಯಾಮ ಒಂದನ್ನ ಖಂಡಿತವಾಗ್ಲೂ ಅಭ್ಯಾಸ ಮಾಡ್ಕೊಳ್ಳಿ. ಇನ್ನೊಂದು ಮಾಡ್ಬೋದು ಎಲ್ರು, ಏನು ಅಂದ್ರೆ ಅಭ್ಯಂಗ. ಪ್ರತಿಯೊಬ್ರು ಮಾಡುವಂತದ್ದು ಅಭ್ಯಂಗ. ಇಡೀ ಮೈಗೆ ಎಣ್ಣೆ ಹಾಕಕ್ ಎಲ್ರಿಗೂ ಸಾಧ್ಯ ಆಗದೆ ಇರ್ಬೋದು. 3 ಪಾಯಿಂಟ್ ಗಳು ಹೇಳಿದ್ದಾರೆ, ಪ್ರತಿಯೊಬ್ರು ಮಾಡ್ಬೋದಂತದ್ದು. ಶಿರಹ, ಶ್ರವಣ, ಪಾದ ಅಂತ ಹೇಳ್ತಾರೆ. ಸೊ ತಲೆ ಒಂದು, ನೆತ್ತಿಗೆ ಒಂದೆರಡು ಡ್ರಾಪ್, ಕಿವಿಗೆ 1-2 ಡ್ರಾಪ್ ಮುಟ್ಸಿ, ಕಾಲಿನ ಪಾದದಡಿಗೆ 2 ಡ್ರಾಪ್ ಮುಟ್ಸಿ. ಎಳ್ಳೆಣ್ಣೆ ಶ್ರೇಷ್ಠ ಅಂತ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಇದು ಮಾಡ್ಬೋದು. ಶಿರಹ ಶ್ರವಣ ಪಾದೇಶು ವಿಶೇಷಣ ಶಿಲೇತ್. ಅಂದ್ರೆ ಅವರಿಗೂ ಗೊತ್ತಿತ್ತು, ಇವ್ರು ಇಡೀ ಮೈ ಎಲ್ಲ ಮಾಡಲ್ಲ ಈ ಜನಗಳು, ಅಟ್ಲೀಸ್ಟ್ ಇಷ್ಟಾದ್ರೂ ಮಾಡ್ಕೊಳ್ಳಿದೀನಿ ನಾನು. ಸೊ ಇಷ್ಟಾದ್ರೂ ಮಾಡಿ. ಯಾವಾಗ ಮಾಡ್ಬೋದು? ಸ್ನಾನದ ಮುಂಚೆ ಮಾಡ್ಕೋಬಹುದು. ಒಂದಿಷ್ಟು 2 ಡ್ರಾಪ್ ಹಚ್ಕೊಡಿ ಸಾಕು. ಇಷ್ಟು ಮಾಡಿದ್ರು ಎಷ್ಟೊಂದು ಉಪಯೋಗ ಆಗುತ್ತೆ ದಿನಚರ್ಯದಲ್ಲಿ. ಇದು 1 ಪಾರ್ಟ್ ಹೇಳಿದೀನಿ ಅಷ್ಟೇ, ಮಾಡ್ಕೋಬಹುದಂತದ್ದು ವಿಹಾರ. ಲಾಸ್ಟ್ ಅಲ್ಲಿ ನನ್ ಫೇವ್ರೆಟ್ ಟಾಪಿಕ್, 1-2-3 ನಿಮಿಷ ಹೇಳಿ ಮುಗಿಸ್ತೀನಿ. ವಿಚಾರ. ನಮ್ಮ ಮನಸ್ಥಿತಿ ಎಲ್ಲಾ ಒಂದು ಏರಿಯಾ ಆಫ್ ಲೈಫ್ ಅನ್ನ ಕಂಟ್ರೋಲ್ ಮಾಡಕ್ ಆಗುತ್ತೆ. ಇದಕ್ಕೂ ತುಂಬಾ ಸುಲಭವಾಗಿ ಮಾಡೋಣ, ಒಂದ್ ಆಟ ಆಡೋಣ. ನೀವು ಮ್ಯೂಟ್ ಅಲ್ಲೇ ಮಾಡಿ, ಬಟ್ ಪ್ರತಿಯೊಬ್ರು ಮಾಡ್ಬೇಕಾಯ್ತಾ? ಈಗ ನಾನೊಂದು ವರ್ಡ್ ಹೇಳ್ತೀನಿ, ಎಲ್ರು ಆ ವರ್ಡ್ ಜೋರಾಗಿ ನಿಮ್ ಮನೆಗಳಲ್ಲಿ ಹೇಳ್ಕೊಳ್ಳಿ, ಆಯ್ತಾ? ನಾನ್ ಹೆಂಗ್ ಹೇಳಿದೀನಿ ಹಂಗೆ ಹೇಳ್ಕೊಳ್ಳಿ. ಅನ್ಮ್ಯೂಟ್ ಮಾಡ್ಬೇಡಿ, ಮ್ಯೂಟ್ ಅಲ್ಲೇ ಮಾಡೋಣ. ಒಂದ್ ಗೇಮ್ ಆಡೋಣ, ಆಯ್ತಾ? ಎಲ್ರು ರೆಡಿ ಅಲ್ಲ? ರೇಸ್ಡ್ ಹ್ಯಾಂಡ್ಸ್ ಇದ್ದೀರಾ? ಸೊ ಐ ಥಿಂಕ್ ಯು ಆಲ್ ಆರ್ ರೆಡಿ. ಓಕೆ, ಎಲ್ರು ಹೇಳ್ಬೇಕು, ಆಯ್ತಾ? ಹ್ಯಾಪಿ.
Okay, I see you. Yes, super. Sad. I'm sad. Yes, super. I'm angry now. Angry now. Super. I'm Thank angry you now. so much. Thank you so much ಎಲ್ರು ಮಾಡಿದ್ದಕ್ಕೆ. ಎಲ್ರು ಮಾಡಿದೀರಾ ಅನ್ಕೊಂಡಿದೀನಿ. ಏನ್ ಅನುಭವ ಆಯ್ತು? ಮೂರೇ ಮೂರ್ ವರ್ಡ್ ಹೇಳಿದ್ವಿ. ಒಂದು ಹ್ಯಾಪಿ, ಇನ್ನೊಂದ್ ಸ್ಯಾಡ್, ಆಂಗ್ರಿ. 3 ವರ್ಡ್ ಹೇಳಿದ್ವಲ್ಲ. ಏನ್ ಅನುಭವ ಆಯ್ತು ಹೇಳಿ ನೋಡ್ರಿ, ನಾವ್ ಒಬ್ರ ಅಥವಾ ಇಬ್ರು. ಏನ್ ಅನುಭವ ಆಯ್ತು? ಹ್ಯಾಪಿ ಅನುಭವ ಆಯ್ತು ಅಕ್ಕ. ಹ್ಯಾಪಿ ಅನುಭವ ಆಯ್ತು. ಥ್ಯಾಂಕ್ ಯು ಸೋ ಹ್ಯಾಪಿ ಮಚ್. ಕರೆಕ್ಟ್. ಹ್ಯಾಪಿ ಹ್ಯಾಪಿ. ಆಂಗ್ರಿ Okay. ಅಂತ ಏನಾಯ್ತು ಪ್ರಫುಲ್ಲ ಅವರೇ? ಆಂಗ್ರಿ ಖುಷಿ ಆಗ್ಲಿಲ್ಲ. ಆಂಗ್ರಿ ಖುಷಿ ಆಗಿಲ್ಲ. ಖುಷಿ ಆಗ್ಲಿಲ್ಲ ಅಲ್ಲ? ಕರೆಕ್ಟ್. ಥ್ಯಾಂಕ್ ಯು ಸೋ ಮಚ್. ಕರೆಕ್ಟ್ ಅಲ್ಲ? ಜಸ್ಟ್ ನೋಡಿ. ಥ್ಯಾಂಕ್ ಯು ಎಲ್ರಿಗೂ. ಮ್ಯೂಟ್ ಮಾಡ್ಕೊಳ್ಳಿ. ಒಳ್ಳೆ ಎನರ್ಜಿ ಬಂತು. ಹಾ, ಎನರ್ಜಿ ಬಂತು ಖಂಡಿತ. ಥ್ಯಾಂಕ್ ಯು ಸವಿತಾ ಅವರೇ. ಸಿ ವಾಟ್ ಹ್ಯಾಪನ್, ಜಸ್ಟ್ ಮೂರೇ ನಾವು ಇದು ಹೇಳಿದ್ದು, ವರ್ಡ್ ಹೇಳಿದ್ದು, ಪದ ಹೇಳಿದ್ದು. ಒಂದು ಹ್ಯಾಪಿ ಅಂದ್ವಿ, ಎಲ್ರಿಗೂ ಖುಷಿ ಆಯ್ತು ಹೇಳ್ಬೇಕಾದ್ರೆ. ಯಾರಿಗಾದ್ರೂ ಖುಷಿ ಆಗುವಂತದ್ದು ಏನಾದ್ರೂ ಇತ್ತ ಮನೇಲಿ ಹ್ಯಾಪಿ ಆಗಕ್ಕೆ? ಇಲ್ಲ ತಾನೆ? ನನ್ನ ನೋಡಿ ಹ್ಯಾಪಿ ಆದ್ರೆ ಓಕೆ, ಬಟ್ ಅದರ್ವೈಸ್ ಈಗ ಹ್ಯಾಪಿ ಆಗಕ್ಕೆ ಖುಷಿ ಇರ್ಲಿಲ್ಲ. ನಿಮ್ಮ ನೋಡ್ ಖುಷಿ ನಿಮ್ಮ ಆಯ್ತು. ಮಾತೇ ನಿಮ್ಮ ನೋಡಿ happy happy ಆಯ್ತು. ಥ್ಯಾಂಕ್ ಯು ಸೋ ಮಚ್. ನೋಡಿ ನನ್ನ ನೋಡಿ ಸ್ಯಾಡ್ ಆಗ್ಲಿಲ್ಲ ತಾನೆ? ಸ್ಯಾಡ್ ಅಂದಾಗ ಖುಷಿ ಆಯ್ತು ನಿಮ್ಮ ನೋಡಿ. ಸ್ಯಾಡ್ ಆಗ್ಲಿಲ್ಲಲ್ಲ? ಥ್ಯಾಂಕ್ ಯು. ಓಕೆ, ನಾನ್ ಸ್ಯಾಡ್ ಅಂದಾಗ ಎಷ್ಟು ಜನಕ್ ಸ್ಯಾಡ್ ಫೀಲ್ ಆಯ್ತು? ಎಲ್ರಿಗೂ ಆಯ್ತಲ್ಲ ಸ್ಯಾಡ್? ಏನೂ ಆಗ್ಲಿಲ್ಲ ನಮಗ್ ಸ್ಯಾಡ್ ಆಗಕ್ಕೆ, ಆದ್ರೂನು ನಮ್ಗೆ ಬೇಜಾರಾಯ್ತು, ಒಂಥರ ನೋವಾಯ್ತು. ಆಂಗ್ರಿ ಅಂದಾಗ ಏನ್ ಅನ್ಸ್ತು? ಎಲ್ರಿಗೂ ಒಂಥರ ಆಂಗ್ರಿ ಅನ್ಸ್ತಲ್ಲ ನೋಡಿ. ಜಸ್ಟ್ ನಾವು ಪದ ಹೇಳಿದ್ದು, ನಮ್ಗೆ ಏನು ಇರ್ಲಿಲ್ಲ ಸುತ್ತಮುತ್ತಲು. ಖುಷಿ ಆಗಕ್ಕೇನಿಲ್ಲ, ಬೇಜಾರಾಗಕ್ಕೇನಿಲ್ಲ, ಕೋಪ ಬರಕ್ಕೇನು ಇರ್ಲಿಲ್ಲ. ನನ್ ಗಂಡನೂ ಪಕ್ಕದಲ್ಲಿಲ್ಲ, ಸೊ ನೋ ಕೋಪ ಆಲ್ಸೋ, ಆಯ್ತಾ? ಬಟ್ ಸ್ಟಿಲ್ ವಿ ಫೆಲ್ಟ್ ದಟ್ ಇಮೋಷನ್. ಭಾವನೆ ಬಂತು. ವರ್ಡ್ ಹೇಳಿದ ಕೂಡ್ಲೆ ಭಾವನೆ ಬಂತೋ ಇಲ್ವೋ? ಎಲ್ರಿಗೂ ಬಂತು ತಾನೆ? ಸೊ ನಮ್ಮ ಬಂತು, ಖಂಡಿತವಾಗ್ಲೂ ಬರುತ್ತೆ. ದಿನನಿತ್ಯದಲ್ಲಿ ಎಷ್ಟು ನೆಗೆಟಿವ್ ಪದಗಳು ನಾವು ಉಪಯೋಗಿಸ್ತೀವಿ. ನಾನ್ ಸರಿ ಇಲ್ಲ, ಅವ್ನ್ ಸರಿ ಇಲ್ಲ, ಅವ್ನ್ ಹಿಂಗ್ ಮಾಡ್ದ, ನಂಗ್ ಬೇಜಾರಾಯ್ತು, ನಂಗ್ ಕೋಪ ಬಂತು. ಎಷ್ಟೊಂದ್ ಪದಗಳು, 1000 ಪದ ಯೂಸ್ ಮಾಡ್ತೀವಿ ನೆಗೆಟಿವ್. ಗೊತ್ತೇ ಆಗದೆ ಒಂದೊಂದ್ ಪದಕ್ಕೂ ಎನರ್ಜಿ ಇರುತ್ತೆ. ಆ ಪದ ಹೇಳದ್ ಕೂಡ ಆ ಭಾವನೆ ಬಂದ್ಬಿಡುತ್ತೆ. ನಮಗ್ ಆಮೇಲೆ ಅನ್ಸುತ್ತೆ, ಯಾಕಪ್ಪ ನಂಗೆ ಈ ತರ ಬೇಜಾರಾಯ್ತು ನೋಡಿ. ಏನಿಲ್ಲ, ಫೋನಲ್ಲಿ ಮಾತಾಡ್ತಾ ಅವ್ನ್ ಹಿಂಗ್ ಮಾಡಿದ್ನಂತ, ಅವನ ತರ ಮಾಡ್ಬೋದಿತ್ತ, ಯಾಕೆ ಈ ತರ ಎಲ್ಲ ಕೆಟ್ಟದ್ ನಮ್ಮ ವಿಷಯನೇ ಅಲ್ಲ, ಇನ್ಯಾರೋ ವಿಷಯದಲ್ಲಿ ನಾವು ಬೇಜಾರು ಅಂತ ಪದ ಉಪಯೋಗಿಸಿದ ಕೂಡಲೇ ಬೇಜಾರಾಗಿರುತ್ತೆ ನಮ್ಗೆ. ನಮ್ ದೇಹದಲ್ಲಿ ಗೊತ್ತಾಗುತ್ತೆ ಅದು. ಖಂಡಿತವಾಗ್ಲು ಇನ್ನು ಮುಂದೆ ಇವತ್ತಿಂದಾನೇ ನೀವ್ ಯೂಸ್ ಮಾಡೋ ಪದಗಳನ್ನ ಯೋಚನೆ ಮಾಡ್ಬೇಕು ನಾವು, ಆಯ್ತಾ? ಬಿಕಾಸ್ ವಾಟ್ ವಿ ಸೇ ವಿ ಬಿಕಮ್. ನಾವ್ ಏನ್ ಮಾತಾಡ್ತೀವಿ ನಾವ್ ಅದಾಗ್ತೀವಿ. ಇದು 100% ಸತ್ಯ ಇದು. ಸೊ ಇನ್ಮೇಲೆ ಇವತ್ತಿಂದ ಏನ್ ಮಾಡ್ಬೇಕು ನೀವು ಅಂದ್ರೆ, ನೆಗೆಟಿವ್ ಪದ ಬಂದು ಕೂಡಲೇ ಅದಕ್ಕೊಂದ್ 5 ಪಾಸಿಟಿವ್ ಯೋಚನೆ ಮಾಡ್ಬೇಕು. ಅಂದ್ರೆ ಏನು? ಓ ನನಗೆ ಅವ್ನ್ ಹಿಂಗ್ ಮಾಡ್ದ, ನಂಗೆ ಬೇಜಾರಾಯ್ತು. ಓ ಬೇಜಾರು ನೆಗೆಟಿವ್ ಅಲ್ವಾ? ಸೊ ಹ್ಯಾಪಿ, ಜಾಯ್, ಎಕ್ಸೈಟೆಡ್, ಈ ತರ ಒಂದ್ 5 ಪದ ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡ್ಬೇಕು. ಈ ತರ ಮಾಡ್ಕೊಂಡ್ ಬಂದ್ರೆ ನೆಗೆಟಿವ್ ಪದನೇ ಬರಲ್ಲ. ಬಿಕಾಸ್ 5 ಪಾಸಿಟಿವ್ ಪದ ಹೇಳ್ಕೋಬೇಕಲ್ವಾ ಅದಕ್ಕೆ. ಸೊ ಬರೋದೇ ಇಲ್ಲ. ರಿಮೆಂಬರ್, ವಾಟ್ ಎವರ್ ವಿ ಥಿಂಕ್ ವಿ ಬಿಕಮ್. ನಾವ್ ಏನ್ ಯೋಚನೆ ಮಾಡ್ತೀವಿ ಅದಾಗ್ತೀವಿ. 100% ಶೋರ್, ಆಯ್ತಾ? ನಾವು ವಾಟ್ ಎವರ್ ವಿ ಥಿಂಕ್ ವಿ ಬಿಕಮ್, ವಾಟ್ ಎವರ್ ವಿ ಫೀಲ್ ವಿ ಎಕ್ಸ್ಪೀರಿಯನ್ಸ್ ದಟ್. ಅಂದ್ರೆ ಏನು? ನಾವ್ ಏನೇ ಭಾವನೆನ ನಾವು ಅದ್ರ ಬಗ್ಗೆ ಭಾವನೆನ ಫೀಲ್ ಮಾಡ್ಕೋತೀವಿ, ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ. ಈಗ ಸ್ಯಾಡ್ ಅಂದ್ಕೂಡ್ಲೆ ನಮ್ಗ್ ಸ್ಯಾಡ್ ಆಯ್ತು ಅಲ್ವಾ? ಆ ಭಾವನೆನ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ಕೋತೀವಿ ನಾವು. ಇದನ್ನೆಲ್ಲ ಒಟ್ಟಿಗೆ ಮಾಡಿದ್ರೆ ನಾವು ಮ್ಯಾನಿಫೆಸ್ಟ್ ಮಾಡ್ತೀವಿ. ಮ್ಯಾನಿಫೆಸ್ಟ್ ಅಂದ್ರೆ ಏನು ಅಂದ್ರೆ, ನಮ್ ಜೀವನನ ನಾವು ಬೇಕಾದಂಗೆ ರೂಪಿಸ್ಕೋಬಹುದು. ನನ್ ಯೋಚನೆ ಹೆಂಗಿರುತ್ತೆ, ನನ್ ಜೀವನ ಆ ತರ ರೂಪುಗೊಳ್ಳುತ್ತೆ. ನಾವ್ ಇದ್ ಮಾಡ್ಬೇಕು ಅಂತಿಲ್ಲ, ಹೀಗ್ ಬರ್ದಿದಾರಪ್ಪ ನಾನ್ ಹಿಂಗೆ ಬದುಕ್ಬೇಕು, ಹಂಗಲ್ಲ. ಬರ್ದಿರ್ಬೋದು ಹಣೆಯಲ್ಲಿ ಆತರ, ಆದ್ರೆ ಅದೇ ತರ ಆಗುತ್ತಾ ಇಲ್ವಾ ನಿಮ್ ಕೈಯಲ್ಲಿ ಇದೆ ಅದು. ನೀವ್ ಅದನ್ನ ರೂಪಿಸ್ಕೋಬಹುದು. ಆ ಒಂದು ಶಕ್ತಿ ಭಗವಂತ ನಮಗ್ ಕೊಟ್ಟಿದ್ದಾನೆ. ಆ ರೂಪುಗೊಳ್ಳುವಂತಹ ಒಂದು ಶಕ್ತಿ ನಾವೇ ಮಾಡ್ಕೋಬೇಕು. ಸೊ ನಮ್ ಯೋಚನಾ ಲಹರಿ ಹೆಂಗಿರ್ಬೇಕು ಅಂತಂದ್ರೆ, ಅದನ್ನ ಒಂದು ಒಳ್ಳೆ ರೀತಿ ರೂಪಿಸ್ಕೋಬೇಕು. ಆ ತರ ಇರ್ಬೇಕು. ಯಾಕಂದ್ರೆ ಈಗ ಬರುವಂತಹ ಎಲ್ಲಾ ಕಾಯಿಲೆಗಳಿಗೂ ನಿಮ್ಮ ಮನಸ್ಸು ಕಾರಣವಾಗಿರುವಂತದ್ದು. ಹೌದು ಅಲ್ವೋ?
ಈಗ ಶುಗರ್ ಇದೆ, BP ಇದೆ, ಎಲ್ಲದಕ್ಕೂ ಸ್ಟ್ರೆಸ್ಸೇ ಕಾರಣ, ಎಲ್ಲದಕ್ಕೂ ಮನಸ್ಸಿನ ಪ್ರಾಬ್ಲಮ್ಸೇ ಕಾರಣ. ಸೊ ಮನಸ್ಸನ್ನ ಯಾವಾಗ ನಾವು ಕಂಟ್ರೋಲ್ ಅಲ್ಲಿ ಇಟ್ಕೋತೀವೋ, ಮನಸ್ಸನ್ನ ಯಾವಾಗ ನಾವು ಪಾಸಿಟಿವ್ ಆಗಿ ಒಂದು ತಗೊಂಡ್ ಹೋಗ್ತೀವೋ, ಎಲ್ಲ ಮೋಸ್ಟ್ಲಿ 80% ಎಲ್ಲಾ ರೋಗಗಳನ್ನು ನಾವು ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು. ಸೊ ಏನೆಲ್ಲ ಮಾಡ್ಬೋದು ಮನಸ್ಸನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳಕ್ಕೆ ಅಂದ್ರೆ ಒಂದೇ ಒಂದ್ ಸುಲಭವಾಗಿ ಹೇಳ್ತೀನಿ, ಅದ್ ಎಲ್ರು ಮಾಡುವಂತದ್ದು ಮಾಡ್ಬೇಕು. ಆಯ್ತಾ? ಇವತ್ತಿಂದ ಮಾಡ್ಬೇಕು. ಏನ್ ಮಾಡ್ಬೇಕು? ನಮ್ಮ ಒಂದು ಇದು ಒಂದ್ ಎಕ್ಸಾಂಪಲ್, ನನ್ಗೆ ತುಂಬಾ ಇಷ್ಟದ ಎಕ್ಸಾಂಪಲ್ ಖಂಡಿತವಾಗ್ಲೂ ಕೊಡ್ತೀನಿ. ಈಗ ಬೆಳಗ್ಗೆ ಎದ್ದೆ ಅಂತ ಇಟ್ಕೊಳ್ಳಿ, ನಾ ಬೆಳಗ್ಗೆ ಎದ್ದೆ, ಹೇಳ್ತಾ ಕಾಲು ನನ್ ಮಂಚಕ್ ಬಡೀತು ಅಂತ ಇಟ್ಕೊಳ್ಳಿ. ಆ ಕೋಪ ಬಂತು, ಇವ್ ಎದ್ದ ಕೂಡ್ಲೆ ಈ ತರ ಮಂಚಕ್ ಹೊಡಿತಾ, ಆಯ್ತು ಇವತ್ತು ದಿನಾನೇ ಕೆಟ್ಟದಪ್ಪ, ಯಾಕಾದ್ರೂ ನಾನ್ ಯಾವ ಕಡೆಯಿಂದ ಎಡಗಡೆ ಎದ್ನ ಯಾವ ಕಡೆ ಎದ್ದೆ ಅಂತ ಬೇಜಾರ್ ಮಾಡ್ಕೊಂಡು. ಆಯ್ತಾ? ನಾ ಬಾತ್ರೂಮಿಗೆ ಬಂದೆ, ಪೇಸ್ಟ್ ಬ್ರಷ್ ತಗೊಂಡೆ, ಪೇಸ್ಟ್ ಖಾಲಿ, ಕೋಪ ಬಂತು ತಿರ್ಗಾ. ನೋಡಿ, ನಂಗೆ ಇವತ್ ದಿನ ಹಾಳ, ನನ್ ಗಂಡ ನಂಗೆ ಹೇಳಿದ ಒಂದ್ ಪೇಸ್ಟ್ ಇಡಿ ಅಂತ, ಅಷ್ಟು ಮಾಡಕ್ಕಾಗ್ಲಿಲ್ಲ, ಯಾಕೆ ಹಿಂಗ್ ದಿನಾನೇ ಹೋಯ್ತು ಇವತ್ತು. ಆಯ್ತು, ಅಲ್ಲೂ ಬೇಜಾರಾಯ್ತು ನನ್ಗೆ. ಬಂದೆ ಗ್ಯಾಸ್ ನೋಡ್ತೀನಿ, ಗ್ಯಾಸ್ ಕೂಡ ಖಾಲಿ. ಇವತ್ತಿನ ದಿನ ಹಿಂಗೇ ಅಂತಾನೆ ಬರ್ದಿತ್ತು, ಯಾಕೆ ತಿರ್ಗೋ ಮಲ್ಕೊಂಡ್ಬಿಟ್ರೆ ಬೆಟರ್. ನೋಡ್, ಗ್ಯಾಸ್ ಕೂಡ ಖಾಲಿ. ಇದೇನ್ ಮಾಡಿ ಹೆಂಗೋ ಗ್ಯಾಸ್ ಹಾಕ್ತೆ, ಹೆಂಗೋ ಅಡ್ಗೆ ಮಾಡ್ದೆ, ಮಗನ್ ಹೆಂಗೋ ಕಳಿಸ್ದೆ, ಕೆಳಗ್ ಬಂದು ಇವತ್ ಆಫೀಸಿಗೆ ನಾ ಹೋಗ್ಬೇಕು ಅಂತ ಅನ್ಕೊಂಡಾಗ ಅವತ್ ಓಲಾ ಇಲ್ಲ, ಉಬರ್ ಇಲ್ಲ, ಬಸ್ ಕೂಡ ಬರ್ತಿಲ್ಲ. This day is the worst day that I could have had. ಒಂದು ಕೂಡ ಇಲ್ಲ. ಇವತ್ತು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನಂಗೆ ಗೊತ್ತು ನನ್ ಬಾಸ್ ಇವತ್ ನನ್ ಹಿಡ್ಕೋತಾನೆ. ಹೆಂಗೋ ಆಗ ನಂದು ಕ್ಲಿನಿಕ್ ಅಂತಾನೆ ಬರುತ್ತೆ, ನಾ ಕ್ಲಿನಿಕ್ ಹೋಗೋದು. ಆಫೀಸಿಗೆ ತಲುಪ್ತೆ ಅಂತ ಇಟ್ಕೊಳ್ಳಿ, ಆಫೀಸಿಗೆ ಹೋದ್ ಕೂಡ್ಲೆ ಬಾಸ್ ಹೇಳ್ತಾರೆ, ಓಕೆ ಐ ನೋ ಯು ಆರ್ ಲೇಟ್ ಟುಡೇ. ನೋ, ಇವತ್ತೇ ಇಷ್ಟು ದಿನ ಲೇಟ್ ಆಗಿ ಬಂದಿಲ್ಲ, ಇವತ್ತೇ ಇವ್ರಿಗೆ ಕಾಣ್ತಾ ಇರೋದು ನಾನ್ ಲೇಟ್ ಅಂತ. ಆಗ್ಲೂ ಸೆಟ್ ಬಂತು. ಅಷ್ಟೆಲ್ಲ ಸೆಟ್ ಮಧ್ಯೆ ನನ್ ಕೊಲೀಗ್ ಬಂದ್ಬಿಟ್ಟು ನಂಗೆ ಹೇಳ್ತಾರೆ, ಅನಗ ನಿನ್ನೆ ಪ್ರೆಸೆಂಟೇಶನ್ ಮಾಡಿದ್ದೆಲ್ಲ ನೀನು ಸೂಪರ್ ಆಗಿತ್ತಪ್ಪ, ವಿ ರಿಯಲಿ ಲವ್ಡ್ ಇಟ್. ಹಾ, ಪ್ರೆಸೆಂಟೇಶನ್, ಹಾ ಥ್ಯಾಂಕ್ ಯು, ಇಟ್ಸ್ ಓಕೆ. ಬಟ್ ನಿಂಗೆ ಗೊತ್ತಿಲ್ಲ, ಬೆಳಗ್ಗೆಯಿಂದ ನನ್ ದಿನ ಹಾಳಾಗಿ ಹಿಂಗಾಯ್ತು ಹಂಗಾಯ್ತು. ಏನಲ್ಲ ಅರ್ಥ ಮಾಡ್ಕೋಬಹುದು? ನನಗೆ ದೇವ್ರು ಒಂದು ಆಪರ್ಚುನಿಟಿ ಕೊಟ್ಟ. ಏನು? ಇಡೀ ದಿನ ಹಾಳಾಗಿದ್ದಿರ್ಬೋದು, ಬೆಳಗಿಂದ ನಂಗೆ ಬೇಕಾದಂಗೆ ಏನೂ ಆಗಿಲ್ಲ, ಬಟ್ ಒಬ್ರು ನೀನ್ ಚೆನ್ನಾಗ್ ಮಾಡ್ದೆ ಅಂತ ನಂಗೆ ಹೇಳಿದ್ರು, ಒಬ್ರು ನನ್ನ ಅಪ್ರಿಶಿಯೇಟ್ ಮಾಡಿದ್ರು, ಒಬ್ರು ಒಳ್ಳೇದ್ ಹೇಳಿದ್ರು. ಬಟ್ ನಂಗದ್ ಕಾಣ್ಲೇ ಇಲ್ವಲ್ಲ, ನಂಗದ್ ಕಾಣೋದೇ ಇಲ್ಲ. ಅದಿಂದಲ್ಲಿ ಒಳ್ಳೇದಾಗಿದ್ದು ನಂಗೇನ್ ಕಾಣುತ್ತೆ? ಬೆಳಗಿನ ಅದಾಗಲ್ಲ 1 2 3 4 ಅದೆಲ್ಲ ಕೌಂಟ್ಸೇ ಜಾಸ್ತಿ. ನಮ್ ಜೀವನ ಕೂಡ ಹೀಗೆ. ನಾವ್ ಎಷ್ಟೊಂದು ಕೆಟ್ಟದಾಗಿದ್ರು ಅದ್ರಲ್ಲಿ ಆ ದಿನದಲ್ಲಿ ಏನೋ ಒಂದು ಒಳ್ಳೇದಾಗಿರುತ್ತೆ. ನಾವ್ ಒಳ್ಳೇದನ್ ಮರ್ತು ಯಾವ್ದು ದೊಡ್ಡದು ಕೆಟ್ಟದಾಗಿದೆ ಅದನ್ನೇ ಯೋಚನೆ ಮಾಡುತ್ತಾ ಇಡೀ ಜೀವನಾನ ಬೇಜಾರ್ ಮಾಡ್ಕೊಂಡು ಕಳ್ಕೊಂಡ್ಬಿಡ್ತೀವಿ. ಸೊ ಇದನ್ನ ಏನಂತಾರ ಗೊತ್ತಾ? ಬೀಯಿಂಗ್ ನಾಟ್ ಗ್ರೇಟ್ಫುಲ್ ಅಂತ ಹೇಳ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪ್ರಫುಲ್. ಸೊ ನಾವ್ ಏನ್ ಅಳವಡಿಸ್ಕೋಬೇಕು ಅಂದ್ರೆ ಗ್ರಾಟಿಟ್ಯೂಡ್ ಅನ್ನೋದನ್ನ ಅಳವಡಿಸ್ಕೋಬೇಕು. ನಾವು ಗ್ರೇಟ್ಫುಲ್ ಆಗಿರ್ಬೇಕು, ಅಂದ್ರೆ ನಾವು ಧನ್ಯತಾ ಭಾವದಲ್ಲಿರ್ಬೇಕು. ನಾನು ಆ ಒಂದು ಕೊಲೀಗನ್ನ ಅವ್ರು ಹೇಳ್ದಾಗ ಹೇಳಿದ್ರೆ, ಓ ಥ್ಯಾಂಕ್ ಯು ಸೋ ಮಚ್, ನನ್ ಇಡೀ ದಿನ ಹಾಳಾಗಿತ್ತು, ಬಟ್ ನೀವ್ ಇದನ್ ಹೇಳಿದ್ರಲ್ಲ, ಇವತ್ ನಂಗೆ ಅಟ್ಲೀಸ್ಟ್ ಒಂದೇನೋ ತುಂಬಾ ಖುಷಿ ಆಯ್ತು ಅಂತ ಹೇಳಿದ್ರೆ, ಅವ್ರು ಮೋಸ್ಟ್ಲಿ ಆಚೆ ಕರ್ಕೊಂಡು ಹೋಗ್ತಿದ್ರು, ಒಂದ್ ಕಾಫಿ ಕುಡ್ಕೊಂಡ್ ಬರ್ತಿದ್ದೆ, ಇಡೀ ದಿನ ಬಾಕಿ ಉಳ್ದಿದ್ದ ದಿನ ಖುಷಿ ಆಗಿರ್ತಿತ್ತು. ಅದ್ ಮಾಡ್ಲಿಲ್ಲ ನಾನು, ಅಲ್ವಾ? ಸೊ ವಿ ಹ್ಯಾವ್ ಟು ಬಿ ಗ್ರೇಟ್ಫುಲ್ ಫಾರ್ ಎವ್ರಿ ಬ್ಲೆಸ್ಸಿಂಗ್ ದಟ್ ವಿ ಹ್ಯಾವ್ ಇನ್ ಲೈಫ್. ಏನ್ ಬ್ಲೆಸ್ಸಿಂಗ್ ನಿಮಗೆ ಏನ್ ಗೊತ್ತು? ಕಷ್ಟ ಅಂದ್ರೆ ನನ್ ಕೈ ನೋವು, ಕಾಲ್ ನೋವು, ನಂಗೆ ಹೇಳಕ್ಕಾಗಲ್ಲ, ನಂಗೆ ಶುಗರ್ ಇರ್ಲಿ, ಬದುಕಿದೀರಾ ಅಲ್ವಾ, ಎದ್ದಿದ್ದೀರಾ ಅಲ್ವಾ? ಎಷ್ಟು ಜನ ನೀವ್ ಇವತ್ತು ಎದ್ದಾಗ ತೀರ್ಕೊಂಡಿರ್ಬೋದು, ಹೌದೋ ಅಲ್ವೋ? ಎಷ್ಟು ಜನ ಇವತ್ತು ಉಸಿರಾಡಕ್ಕೆ ಆಗದೆ ಇರ್ಬೋದು, ನೀವ್ ಉಸಿರಾಡ್ತಿದ್ದೀರಾ ಇಲ್ವಾ? ಎಷ್ಟೊಂದ್ ಜನ ಬಟ್ಟೆ ಇಲ್ದಿರ್ಬೋದು, ನಮಗ್ ಬಟ್ಟೆ ಇದೆಯೋ ಇಲ್ವೋ, 3 ಹೊತ್ತು ಊಟ ಇದೆಯಲ್ವೋ, ನಾವಿಲ್ಲಿ ಕೇಳ್ತಾ ಇದೇವೋ ಇಲ್ವೋ, ಕಿವಿ ಸೋ ಮೆನಿ ಥಿಂಗ್ಸ್. ವಾಟ್ ಆರ್ ವಿ ನಾಟ್ ಗ್ರೇಟ್ಫುಲ್ ಫಾರ್? ವಿ ಶುಡ್ ಬಿ ಗ್ರೇಟ್ಫುಲ್ ಫಾರ್ ಎವ್ರಿಥಿಂಗ್ ದಟ್ ವಿ ಹ್ಯಾವ್ ಇನ್ ಲೈಫ್. ಸೊ ಇವತ್ತಿಂದ ಎದ್ದು ಕೂಡ್ಲೆ 3 ಧನ್ಯತಾ ಭಾವ ಹೇಳ್ಕೋಬೇಕು. ಎದ್ ಕೂಡ್ಲೆ ಬೆಡ್ ಅಲ್ಲೇ ಕೂತ್ಕೊಂಡು ವಾಟ್ ಆಮ್ ಐ ಗ್ರೇಟ್ಫುಲ್ ಫಾರ್ ಅಂತ 3 ಹೇಳ್ಕೋಬೇಕು. ಐ ಆಮ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ಫಾರ್ ವಾಟ್ ಎವರ್ ಇಟ್ ಇಸ್. ಐ ಆಮ್ ಅಲೈವ್. ನಾನು ತುಂಬಾ, ನನಗೆ ಇಂಗ್ಲಿಷ್ ಅಲ್ಲಿ ಈಸಿ ಹೇಳಕ್ಕೆ, ಸೊ ಐ ಆಮ್ ಟೆಲಿಂಗ್ ಇನ್ ಇಂಗ್ಲಿಷ್. ಐ ಆಮ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ಫಾರ್ ಬೀಯಿಂಗ್ ಅಲೈವ್. ಐ ಆಮ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ಫಾರ್ ಮೈ ಬ್ರೆತ್. ಐ ಆಮ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ಫಾರ್ ಮೈ ಹೆಲ್ತ್. ಅದ್ ಏನೇ ಇರ್ಬೋದು, 3 ಗ್ರಾಟಿಟ್ಯೂಡ್ ಅನ್ನು ಹೇಳಿ. ನೀವು ಎದ್ದು ಕೂಡ್ಲೆ 3 ಗ್ರಾಟಿಟ್ಯೂಡ್ ಮಲ್ಗೋ ಮುಂಚೆ ಹೇಳಿ. ಇವತ್ತಿನ ದಿನದಲ್ಲಿ ಇದಕ್ ನಾ ತುಂಬಾ ಗ್ರೇಟ್ಫುಲ್, ಇವತ್ತಿನ ದಿನದಲ್ಲಿ ಇದಕ್ ಗ್ರೇಟ್ಫುಲ್, ಇವತ್ ಗ್ರೇಟ್ಫುಲ್. ಹಂಗಾದಾಗ ಏನಾಗುತ್ತೆ ಗೊತ್ತಾ? ಓ ಇದಿಲ್ಲ, ಬಟ್ ಏನಾಯ್ತು, ಇದಿದೆಯಲ್ಲ, ಅದಿಲ್ಲ, ಬಟ್ ಏನಾಯ್ತು, ಇದಿದೆಯಲ್ಲ, ಅದಿಲ್ಲ, ಇದಾದ್ರೂ ಇದೆಯಲ್ಲ. ಎಷ್ಟು ಇದೆ ಅಂತ ನಾವು ನೋಡ್ಕೊಳಕ್ ಹೋಗ್ತೀವಿ. ಎಷ್ಟೊಂದು ಆಶೀರ್ವಾದಗಳು ನಮ್ ಜೀವನದಲ್ಲಿ ಇದೆ. ಸೊ ಅದನ್ನ ಕಂಡುಕೊಂಡಾಗ ಜೀವನ ಇನ್ನಷ್ಟು ಖುಷಿಯಾಗಿರುತ್ತೆ. ನಾವ್ ಏನಿಂದ ಸ್ಟಾರ್ಟ್ ಮಾಡಿದ್ವಿ? ಖುಷಿಯಾಗಿರ್ಬೇಕು.
ಇದು ತುಂಬಾ ಇಂಪಾರ್ಟೆಂಟ್. ಇದು ಮಾಡಿದ್ರೆ ಖಂಡಿತವಾಗ್ಲೂ ಖುಷಿಯಾಗಿರ್ತೀರಾ. ಸೊ ಆಹಾರ, ವಿಹಾರ, ವಿಚಾರ 3 ಮಾಡಿದ್ರೆ, ಆಯುರ್ವೇದನ ನಿಮ್ಮ ಜೀವನ ಶೈಲಿಯಲ್ಲಿ ತಗೊಂಡ್ಬಂದ್ರೆ ನೀವು ಖುಷಿಯಾಗಿ ದೀರ್ಘವಾಗಿರೋ ಆಯಸ್ಸು ಖಂಡಿತವಾಗ್ಲೂ ಇರುತ್ತೆ. ಮತ್ತೆ ಇನ್ನೊಂದು ಲಾಸ್ಟ್ ಹೇಳ್ಬಿಟ್ಟು ನಾನು ನಿಲ್ಲಿಸ್ತೀನಿ. ನನ್ನ ಪ್ರಕಾರ ಇವತ್ತಿಂದ ನಾವ್ ಅನ್ಕೋತೀವಿ, ಅವ್ರು ಹೇಳಿದ್ರು, ಅವ್ರು ಹೇಳಿದ್ರು, ಸೊ ನಾ ಗ್ರಾಟಿಟ್ಯೂಡ್ ಬರೀತೀನಪ್ಪ, ನಾನ್ ನಾಳೆಯಿಂದ ಹಶ್ವಾದಾಗ್ಲೇ ತಿಂತೀನಿ, ಇದ್ ಮಾಡ್ತೀನಿ ಎಲ್ರು ಅನ್ಕೊಂಡಿದೀರಲ್ವಾ? ಅಟ್ಲೀಸ್ಟ್ ಇಬ್ರ ಅನ್ಕೊಂಡಿದೀರಾ? ಅನ್ಕೊಂಡಿಲ್ಲ ನಂಗೆ ಬೇಜಾರಾಗುತ್ತೆ. ಇಷ್ಟೊತ್ತು ಮಾತಾಡಿ ಏನಪ್ಪ ಒಬ್ರು ಅನ್ಕೊಂಡಿದೀರಾ ಅಂತ ಅನ್ಕೊಂಡಿದೀನಿ ನಾನು. ಸರಿ, ಸೊ ಅನ್ಕೊಂಡಿದ್ರೆ ಅದು ವೇಸ್ಟ್. ನನ್ ಪ್ರಕಾರ ಖಂಡಿತವಾಗ್ಲೂ ವೇಸ್ಟ್. ಅನ್ಕೊಂಡ್ರೆ ಪ್ರಯೋಜನ ಇಲ್ಲ. ಏನ್ ಮಾಡ್ಬೇಕು ನಾವು? ಮಾಡಬೇಕು, ಅದನ್ನ ಕಾರ್ಯರೂಪಕ್ಕೆ ತರಬೇಕು. ಸೊ ಅನ್ಕೊಂಡಷ್ಟು ವೇಸ್ಟ್. ಎಲ್ಲ ತಗೊಂಡ್ ಡಸ್ಟ್ಬಿನ್ ಹಾಕಿ ಅಂತೀವಿ ನಾವು. ಇಂಟೆನ್ಷನ್ಸ್ ಆರ್ ವೇಸ್ಟ್ ಇಫ್ ಯು ಕ್ಯಾನ್ ನಾಟ್ ಆಕ್ಟ್ ಆನ್ ಇಟ್. ಸೊ ಆಕ್ಷನ್ ತರಬೇಕು. ನಾನ್ ಇವತ್ತಿಂದ ಗ್ರಾಟಿಟ್ಯೂಡ್ ಬರಿತೀನಿ ಅಂದ್ರೆ ಅಟ್ಲೀಸ್ಟ್ ಒಂದ್ ಗ್ರಾಟಿಟ್ಯೂಡ್ ಯೋಚನೆ ಮಾಡ್ಬೇಕು. 3 ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, 1 ಯೋಚನೆ ಮಾಡಿ. ನಾಳೆಯಿಂದ ಹಶ್ವಾದಾಗ್ಲೇ ಊಟ ಮಾಡ್ತೀನಿ ಅಂತ 3 ಹೊತ್ತಾಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, 1 ಹೊತ್ತು ಆತರ ಮಾಡಿ. ಕರೆಕ್ಟಾ? ಬಿಸಿನೀರ್ ಫುಲ್ ಕುಡಿಯಕ್ಕಾಗಿಲ್ಲ, 2 ಸಿಪ್ ಆದ್ರೂ ಕುಡೀರಿ. ಸೊ ನಾವು ಒಂದು ಚೂರ್ ಹನಿ ಸೇರ್ಸಿದ್ರೇನೆ ಹಳ್ಳ ಅಲ್ಲ. ಸೊ ಚೂರ್ ಆದ್ರೂ ಮಾಡ್ಬೇಕು. ಮಾಡಿದಾಗಷ್ಟೇ ನಮಗೆ ಅದ್ರದ್ದೊಂದು ರಿಸಲ್ಟ್ ಕಾಣುತ್ತೆ. ಸೊ ಇಲ್ದಿದ್ರೆ ಎಲ್ಲಾ ಒಳ್ಳೇದಿದೆ ಜಗತ್ತಲ್ಲಿ, ಮಾಡಿದ್ರಷ್ಟೇ ಅದ್ರ ಅನುಭವ ನಮಗಾಗುತ್ತೆ. ನಾವು ಬದಲಾವಣೆ ಮಾಡ್ಬೇಕು ಅಂದ್ರೆ ನಾವ್ ಅದನ್ನ ಕಾರ್ಯರೂಪಕ್ಕೆ ತರಬೇಕು. ಸೊ ಇಷ್ಟು ಹೇಳಿ ಇಲ್ಲಿ ಕರ್ಸ್ಕೊಂಡಂತ ರಮಾನಂದ್ ಸರ್ ಅವ್ರಿಗೆ ತುಂಬಾ ಧನ್ಯವಾದಗಳು ಹೇಳ್ತೀನಿ. ನೀವೆಲ್ರು ಇಷ್ಟೊತ್ತು ಕೂತಿದ್ದೀರಾ ಅನ್ನೋದೇ ನನಗೆ ತುಂಬಾ ಸಂತೋಷ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕಿಂಗ್ ಎವ್ರಿ ಒನ್ ಫ್ರಮ್ ದ ಡೀಪೆಸ್ಟ್ ಆಫ್ ಮೈ ಹಾರ್ಟ್. ಥ್ಯಾಂಕ್ ಯು ಸೋ ಮಚ್. ನಿಮ್ಗೂ ಥ್ಯಾಂಕ್ಸ್. ಒಳ್ಳೆ ರೀತಿಲಿ ಮಾತಾಡಿದೀರಾ, ಖುಷಿ ಆಯ್ತು. ತುಂಬಾ ಖುಷಿ ಆಯ್ತು ಅಕ್ಕ, ತುಂಬಾ ಖುಷಿ ಆಯ್ತು. ಚೆನ್ನಾಗಿ ಮಾತಾಡಿದ್ರಿ. ಪ್ರತಿ ವಾರನೂ ಬನ್ನಿ ಒಂದ್ ದಿವ್ಸ ಕರ್ಸಿ ಅಣ್ಣ. ಈ ರೀತಿ ಪ್ರೋತ್ಸಾಹದಾಯಕವಾದ ಮಾತುಗಳು ಒಂದ್ ದಿವ್ಸ ಕೇಳಿದ್ರೆ ಮರ್ತ ಹೋಗ್ತದದು. ಅದಕ್ಕೆ ಪದೇ ಪದೇ ನೀವು ಈ ತರ